ಎಸ್, ಮನುಷ್ಯನಿಗೆ ಒಂದು ಆಹಾರ ಬೇಕು. ಆಹಾರ, ನೀರು, ಗಾಳಿ ಇವು ಮೂಲಭೂತ ಅಗತ್ಯತೆಗಳು. ಜೊತೆಗೆ ಮನುಷ್ಯನ ಹುಟ್ಟಿದಿನಿಂದ ಹಿಡಿದು, ಅಂದ್ರೆ ಯಾವಾಗ ನಾವು ಗರ್ಭದಿಂದ ಹಿಡಿದು ಗೋರಿಯವರೆಗೂ ಹೋಗ್ಬೇಕಾತಂದ್ರೆ ಮನುಷ್ಯನಿಗೆ ಏನ್ ಬೇಕು ಅಂತಂತಂದ್ರೆ ಈ ಬೇಸಿಕ್ ಅಗತ್ಯತೆಗಳು ಬೇಕು. ಅದರಿಂದಲೇ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಬೆಳವಣಿಗೆ ಮತ್ತು ವಿಕಾಸವನ್ನ ಹೊಂತಾ ಹೋಗ್ತಾನೆ. ಎಸ್, ಮಗುವಿನಲ್ಲಿ ಬೆಳವಣಿಗೆ ಮತ್ತು ಗ್ರೋತ್ ಆಗ್ಬೇಕಾತಂದ್ರೆ ಎಲ್ಲ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಭೌತಿಕವಾಗಿ ಬೆಳಿಬೇಕಾತಂತಂದ್ರೆ ಈ ಮೂಲಭೂತ ಅಗತ್ಯತೆಗಳು ಬಹಳಷ್ಟು ಬೇಕು. ಈ ಆಹಾರ ಮತ್ತು ನೀರು, ಗಾಳಿ ಇವೇನು ಅಂತಂತಂದ್ರೆ ಇವು ಕೂಡ ಫುಡ್ ಅಂತ ಹೇಳ್ಬೋದು. ಗಾಳಿನೂ ಒಂದು ಆಹಾರ, ನೀರನ್ನು ಒಂದು ಆಹಾರ, ಆಹಾರವೂ ಒಂದು ಆಹಾರ. ಆಹಾರ ಯಾಕೆ ಬೇಕು ಅಂತಂತಂದ್ರೆ ಮನುಷ್ಯ ಸ್ವಾಸ್ಥ್ಯವಾಗಿ ಚೆನ್ನಾಗಿ ಬದುಕಬೇಕಾದ್ರೆ, ಹೆಲ್ದಿಯಾಗಿ ಬದುಕಬೇಕಾದ್ರೆ ಆಹಾರದ ಅವಶ್ಯಕತೆ ಬಹಳಷ್ಟು ಐತಿ. ಎಸ್, ಎಸ್ಪೆಷಲಿ ಇವತ್ತಿಗೆ ಹೇಳ್ತಕ್ಕಂತಹ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಏನಿದೆ ಅಂತಂತಂದ್ರೆ ನಮ್ಮ ದೇಹವನ್ನ ಕಟ್ಟತಕ್ಕಂತಹ, ಹೇಗೆ ನಾವು ಮನೆಯನ್ನ ಕಟ್ಟಬೇಕಾದರೆ ಏನೆಲ್ಲ ಬಳಕೆ ಮಾಡ್ತೀವಿ, ಮನೆಯನ್ನ ಹಾಗೆ ಕಟ್ಟೋದಿಲ್ಲ. ಹೇಗ್ ಕಟ್ತೀವ್ರಿ ರಾಘವೇಂದ್ರ ಸರ್? ಮನೆಯನ್ನ ಹೇಗ್ ಕಟ್ತೀವಿ? ಸರ್, ಜಾಗ ಬೇಕ್ರಿ. ಆಮೇಲೆ ಅದಕ್ಕ ಮೂಲ ಕೆಲವೊಂದು ಇಟಂಗಿ, ಸಿಮೆಂಟ್, ಅದಕ್ಕೆಲ್ಲ ನಾವೇನಂತೀವಿ ಸಪ್ಲಿಮೆಂಟರಿ ಟೈಪ್ ಪ್ರತಿಯೊಂದು ಬೇಕಾಗ್ತಾವ್ರೆ. ಎಸ್, ಹಾ, ಓಕೆ, ಹೇಳಿ. ಅವು ಏನಂತೀರಿ, ಕೆಬ್ಬಣದ ರಾಡ್ಸ್ ಬೇಕು. ಆಮೇಲೆ ಆಳು ಬೇಕ್ರಿ, ಎಸ್, ಕಟ್ಟಕ್ಕೆ ಜಾಗ ಬೇಕು. ಸೊ ಸಾಕಷ್ಟು ಬೇಕು. ಯಾಕಂದ್ರೆ ಒಂದರಿಂದ ಅದ ಪಿಲ್ಲರ್ ರೆಡಿ ಆಗಂಗಿಲ್ರಿ. ಒಟ್ಟಾರೆ ಮೇನ್ ಗೌಂಡಿ ಬೇಕು ಸರ್. ಇಂಜಿನಿಯರ್ ಬೇಕ್ರಿ. ಬ್ಲೂ ಮ್ಯಾಪ್ ಏನಂತೀರಿ, ಅದು ಬ್ಲೂ ಪ್ರಿಂಟ್ ಬೇಕು, ನಾವ್ ಹೆಂಗ್ ಕಟ್ಬೇಕು ಅಂತ ಹೇಳಿ. ಎಸ್, ಓಕೆ, ಒಂದ ಓಕೆ. ನಮ್ಗೆ ಏನ್ ಬೇಕು ಅಂದ್ರೆ ದೇಹ ಆಕಾರ ಅಥವಾ ಮನೆಯ ಒಂದು ಆಕಾರ ಬರ್ಬೇಕಾತಂದ್ರೆ ಅದಕ್ಕೊಂದು ಫಸ್ಟ್ ಬ್ಲೂ ಪ್ರಿಂಟ್ ಬೇಕು. ಹಿಂಗೆ ಕಟ್ಟಬೇಕು ಅಂತಕ್ಕಂಥ ಒಂದು ರಚನೆ ಮಾಡ್ಬೇಕಂತಕ್ಕಂತಹ ಒಂದು ಪ್ಲಾನ್ ಬೇಕು. ಹಾಗೆ ದೇಹವನ್ನು ಕಟ್ಟಬೇಕಾತಂದ್ರೆ ಒಂದು ಪ್ಲಾನ್ ಬೇಕು. ಪ್ಲಾನ್ ಅಂದ್ರೆ ಅದನ್ನ ಹೇಗೆ, ಯಾವ ಆಕಾರಕ್ಕೆ ತರಬೇಕು. ಈಗ ಗಣಪತಿಗೆ ಏನಿದೆ ಅಂತಂದ್ರೆ ಸೊಂಡೆ ಇದೆ. ಸೊಂಡೆ ಆಕಾರ ಬರ್ಬೇಕಾತಂತಂದ್ರೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಅಂತಹ ಒಂದು ಪಿಲ್ಲರ್ ಅನ್ನ ಕೊಡ್ಬೇಕು. ಮನೆಯನ್ನ ಕಟ್ಟಬೇಕಾದ್ರೆ ಯಾವ ಆಕಾರಕ್ಕೆ ಮನೆಯನ್ನ ತರಬೇಕಲ್ಲ ಆ ರೀತಿಯಾದಂತ ಒಂದು ಪಿಲ್ಲರ್ ಅನ್ನ ಹಾಕ್ಬೇಕು. ಇವತ್ತು ಹೇಳ್ತಾ ಹೊರಟಿರೋದು ಏನು ಅಂದ್ರೆ ವಿಷಯ, ಒಂದು ದೇಹದ ರಚನೆಯನ್ನ ಆಗ್ಬೇಕಾದ್ರೆ, ಆಕಾರ ಬರಬೇಕಾದ್ರೆ, ದೇಹಕ್ಕೆ ಆಕಾರ ಬರಬೇಕಾದ್ರೆ ಅದಕ್ಕೆ ಮೂಲಭೂತವಾಗಿ ಏನ್ ಬೇಕಂತಂದ್ರೆ ಈ ಸ್ಕೆಲಿಟಲ್ ಅಂತ ಹೇಳ್ತೀವಿ. ಸ್ಕೆಲಿಟಲ್ ಮೂಳೆ ಮತ್ತು ಅದರ ಒಂದು ಜಾಯಿಂಟ್, ಬೋನ್ ಮತ್ತು ಜಾಯಿಂಟ್ ಹೆಲ್ತ್ ಚೆನ್ನಾಗಿರ್ಬೇಕು. ನಾವು ನೂರಾರು ವರ್ಷಗಳ ಕಾಲ ಬದುಕಬೇಕಾತಂದ್ರೆ ಪ್ರಮುಖವಾಗಿ ಮೊದಲು ಏನ್ ಬೇಕಂತಂದ್ರೆ ಮೂಳೆ ಗಟ್ಟಿರ್ಬೇಕು. ಜೊತೆಗೆ ಅಲ್ಲಿ ಜಾಯಿಂಟ್ ಅಂತ ಹೇಳ್ತೀವಿ, ಸಂದುಗಳ ಆರೋಗ್ಯ ಚೆನ್ನಾಗಿರ್ಬೇಕು. ಇವತ್ತು ಹೇಳಕ್ ಹೊರಟಿದ್ದೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ ಅಂದ್ರೆ ಎದರ ಮೇಲೆ ಅಂತಂದ್ರೆ ಈ ಮೂಳೆ ಮತ್ತು ಸಂದುಗಳ ಆರೋಗ್ಯದ ಮೇಲೆ. ಈ ಸದ್ಯ ಪ್ರಸ್ತುತವಾಗಿ ಎಂತಹ ಸಮಸ್ಯೆಗಳು ಬಂದಿದಾವೆ ಅಂತಂತಂದ್ರೆ ಬಹಳಷ್ಟು ಜನರಿಗೆ ಇದರ ಕಾಯಿಲೆನೇ ಬಾಳೆ. ಎದರದು? ಸಂದು ಮತ್ತು ಮೂಳೆಯ ಸಮಸ್ಯೆಗಳು. ಹೌದು, ಹಿಂದೆಲ್ಲ ಒಳ್ಳೆಯ ಆಹಾರವನ್ನ ತಿಂತಾ ಇದ್ರು, ಅಷ್ಟು ಬಲಿಷ್ಠರಾಗಿದ್ರು. ಒಂದೊಂದು ಕ್ವಿಂಟಲ್ ಹಿಂಗ್ ತಿರುಗಿಸಿ ಹೋಗಿತಿದ್ರು ಅವ್ರು ಮೊದಲು, ನಾವು ನೋಡಿದೀವಿ. ಬಟ್ ನಮ್ಗೆ ಆಗ್ತಾ ಇಲ್ಲ. ಈಗ ಯಾಕೆ ಅಂತಂದ್ರೆ ನಮ್ಮ ಮೂಳೆಗಳು ಬಲಿಷ್ಠ ಇಲ್ಲ. ಕಾರಣಗಳೇನು ಅಂತಂದ್ರೆ ಆಹಾರ, ಡಿಪ್ಲೀಟೆಡ್ ಫುಡ್.
ಅದಕ್ಕೆ ನಾವು ಪ್ರತಿ ದಿವಸ ಚರ್ಚೆ ಮಾಡ್ತಿರ್ತೀವಿ. ಅದರ ಬೆಳೆಯೋ ಪದ್ಧತಿ ಸರಿ ಇಲ್ಲ, ಅದನ್ನ ಶೇಖರಣೆ ಮಾಡ್ತಕ್ಕಂಥ ಪದ್ಧತಿ ಸರಿ ಇಲ್ಲ, ಅದನ್ನ ಅಡಿಗೆ ಮಾಡ್ತಕ್ಕಂಥ ವಿಧಾನಗಳು ಸರಿ ಇಲ್ಲ. ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಕೇವಲ ನಾಲಿಗೆ ರುಚಿಗೋಸ್ಕರ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಕೂಡ ನಾಶ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ನಡೆದಿದೆ. ಅದಕ್ಕೆ ನಾವು ಕೂಡ ಏನಾಗುತ್ತೆ ಅಂದ್ರೆ ಬಲಿಷ್ಠತೆ ನಮ್ಮ ದೇಹಕ್ಕೆ ಬರ್ತಾ ಇಲ್ಲ. ನಮ್ಮ ಆಕಾರವು ಕೂಡ ಏನಾಗ್ತದೆ ಅಂತಂದ್ರೆ ವಿಕಾರವಾಗ್ತಾ ಬರ್ತಾ ಇದೆ. ಎಸ್, ನಾವೆಲ್ಲ ಮೊದಲು ಎಷ್ಟು ಚಂದ ಕಾಣ್ತಿದ್ರು ನೋಡ್ಬೋದು. ದೇವಾನ ದೇವತೆಗಳ ಫೋಟೋ ನೋಡಿದ್ರ ಎಷ್ಟು ಚಂದ ಅನಿಸ್ತದೆ. ಅವರಲ್ಲಿ ಒಂದು ತೇಜಸ್ಸು, ಓಜಸ್ಸು, ಕಾಂತಿ ಎಂತಹದ್ದೈತೆ ಅಂತಂದ್ರೆ ಅದು ನಮ್ಮಲ್ಲಿ ಇಲ್ಲ. ಈಗ ನೋಡ್ರಿ ದೇವ್ರ ಫೋಟೋ ನೋಡ್ರಿ ಎಷ್ಟು ಚಂದ ಅದಾವ. ಅವ್ರ ಆಕಾರ ನೋಡ್ಬೇಕು ಎಷ್ಟು ಚಂದ ಸ್ಟ್ರಕ್ಚರ್ ಅದಾವ. ಮತ್ತೆ ನಮ್ಮ ಆಕಾರ ನೋಡಿದ್ರು ಕೂಡ ಏನೋ ಮುಜುಗರ ಅನಿಸುತ್ತೆ. ಯಾಕಂದ್ರ ಎಲ್ಲೋ ದಪ್ಪ, ಎಲ್ಲೋ ಸಣ್ಣ, ಒಂದು ಕೈಕಾಲು ಡೊಮ್ಮ, ಕೈಕಾಲು ಸಣ್ಣ, ಪಟ್ಟಿ ಡೊಮ್ಮ ಅನ್ನೋ ಅಂತ ಒಂದು ಪರಿಸ್ಥಿತಿ ಬಂದೈತಿ ನೋಡ್ರಿ. ಮಕ್ಕಳು ಸಹಿತ. ಎಸ್, ಎಸ್, ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಐತಿ ಅಂತಂದ್ರೆ ಮಕ್ಕಳ ಪ್ರಾಡಕ್ಟ್. ಮಕ್ಕಳಲ್ಲಿ ಒಬ್ಯಾಸಿಟಿ ಯಾಕೆ ಹೆಚ್ಚಾಗ್ತದೆ, ಮಕ್ಕಳಲ್ಲಿ ಒಂದು ಸ್ಥೂಲಕಾಯ ಯಾಕೆ ತಲೆದೋರ್ತದೆ ಅಂತಕ್ಕಂಥದ್ದು ಕೂಡ ಮುಂದೆ ಚರ್ಚೆ ಮಾಡ್ತಕ್ಕಂಥ ಇನ್ನೂ ಒಂದು ಪ್ರಾಡಕ್ಟ್ ಇದೆ. ಓಕೆ, ಇರ್ಲಿ. ಬಟ್ ಇವತ್ತು ನಮಗೆ ಬೇಕಾದದ್ದು ಏನಂತಂದ್ರೆ ಜಾಯಿಂಟ್ ಅಂಡ್ ಬೋನ್ ಹೆಲ್ತ್, ಸಂದು ಮತ್ತು ಮೂಳೆಗಳ ಆರೋಗ್ಯ. ನಾವು 100 ಕಾಲ ಬದುಕಬೇಕಾತಂದ್ರೆ ಇವತ್ತರ ಇವತ್ತನ್ನ ಕಾಪಾಡೋದು ಬಹಳಷ್ಟು ಮುಖ್ಯ. ಅದಕ್ಕೆ ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಳ್ರಿ. ಯಾಕಂದ್ರೆ ಇವತ್ತಿನ ಪ್ರಾಡಕ್ಟ್ ಅಲ್ಟಿಮೇಟ್ ಪ್ರಾಡಕ್ಟ್, ಬಹಳಷ್ಟು ನಮ್ಗೆ ಹೆಲ್ಪ್ ಮಾಡ್ತದೆ. ಅದು ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಅದಕ್ಕಿಂತ ಬಿಫೋರ್ ನನ್ನ ಶಾರ್ಟ್ ಆಗಿ ನನ್ನದೊಂದು ಕಿರು ಪರಿಚಯ ನಾನು ಗೊತ್ತಿದೆ, ಆದ್ರೂ ಕೂಡ ಹೇಳ್ಬೇಕಾಗತ್ತೆ. ಓಕೆ, ನನ್ನ ಹೆಸರು ಬಸವರಾಜ್ ಹೊಡೆದಮಿನಿ. ನಾನು ಬೈ ಬ್ಯಾಕ್ಗ್ರೌಂಡ್ ಇಂದ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಕಮ್ಯುನಿಟಿಯೊಂದಿಗೆ ಕೆಲಸ ಮಾಡೋ ಉದ್ದೇಶ ಏನು ಅಂತಂದ್ರೆ ನಾನು ಆರೋಗ್ಯವಾಗಿರುವುದರ ಜೊತೆಗೆ ಹಲವಾರು ಜನರನ್ನ ಆರೋಗ್ಯವಾಗಿ ಇಡ್ಲಿಕ್ಕೆ ಸಹಾಯ ಮಾಡೋದೇ ನಮ್ಮ ಉದ್ದೇಶ. ಅದಕ್ಕಾಗಿ ಈ ಕಮ್ಯುನಿಟಿಯೊಂದಿಗೆ ಸದಾ ನಾನು ಕೂಡ ಇರ್ತೀನಿ. ಪ್ರತಿನಿತ್ಯ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾ, ಅನೇಕ ಉತ್ಪನ್ನಗಳ ಆಹಾರ ಉತ್ಪನ್ನಗಳ ತರಬೇತಿಗಳನ್ನ ಕೊಡೋದು ಮತ್ತು ಅದು ನಮ್ಮ ಕೆಲಸ. ಓಕೆ, ನಾನು ಈ ಕಮ್ಯುನಿಟಿಗೆ ಬಂದದ್ದು ವೇಟ್ ಲಾಸ್ಗೋಸ್ಕರನೇ. ಎಸ್, ಕಳೆದ 7 ವರ್ಷಗಳಿಂದ ನಾನು ಕೂಡ ಈ ಕಮ್ಯುನಿಟಿಯೊಂದಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಯಾಕೆ ಅಂದ್ರೆ ಖುಷಿ ಅನಿಸ್ತದ ಇಂತಹ ಒಂದು ಕಮ್ಯುನಿಟಿಯಲ್ಲಿ ನಾವು ಕೂಡ ಇರೋದರಿಂದ. ಎಸ್, ಯಾಕೆ ಅಂತಂದ್ರೆ ನಾ ಈ ಕಮ್ಯುನಿಟಿಗೆ ಬಂದದ್ದು ವೇಟ್ ಲಾಸ್ಗೋಸ್ಕರ. ನಾನು ಕೂಡ ಫೈನ್ ಆಗಿ ಫಿಟ್ ಆಗೇ ಇದ್ದೆ, ಬಟ್ ವೇಟ್ ಇದ್ದೆ, ಸ್ವಲ್ಪ ಓವರ್ ವೇಟ್ ಇದ್ದೆ. ಆದ್ರೂ ಕೂಡ ಏನಾಗತ್ತೆ ಅಂತಂದ್ರೆ ನಾನು ಅನ್ಕೊಂಡಿದ್ದೆ ನಾ ಫಿಟ್ ಅದೀನಿ ಅಂತೇಳಿ, ಬಟ್ ನಾ ಅನ್ಫಿಟ್ ಅದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾವಾಗ ಈ ಕಮ್ಯುನಿಟಿಗೆ ಬಂದೆ, ಇಲ್ಲಿ ನಡೀತಕ್ಕಂಥ ವಿಚಾರಧಾರೆಗಳನ್ನ ತಿಳ್ಕೊಂಡು ನನಗೆ ಗೊತ್ತಾಯ್ತು ನಾನು ಅನ್ಫಿಟ್ ಅದೀನಿ ಅಂತೇಳಿ. ಹಾಗಾಗಿ ನಾ ಫಿಟ್ ಆಗಿರ್ಬೇಕು, ಸದಾ ಫಿಟ್ ಆಗಿರ್ಬೇಕು, ಹೆಂಗಾಗಿರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು ಅಂತ ಹೇಳಿ ನಾ ಏನ್ ಮಾಡಿದೆ ಅಂತಂದ್ರೆ ಈ ಕಮ್ಯುನಿಟಿಯೊಂದಿಗೆ ಕಾರ್ಯವನ್ನ ಪ್ರಾರಂಭ ಮಾಡಿದ್ದೀನಿ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಓಕೆ, ನಾ ಈ ಕಮ್ಯುನಿಟಿಗೆ ಬಂದು 10 kg ವೇಟ್ ಲಾಸ್ ಮಾಡ್ಕೊಂಡೆ. ಇಲ್ಲಿ ಕೊಡ್ತಕ್ಕಂಥ ಮಾರ್ಗದರ್ಶನ, ಇಲ್ಲಿ ಕೊಡ್ತಕ್ಕಂಥ ಪ್ರಾಕ್ಟೀಸ್ ಇವನ್ನೆಲ್ಲ ಅನುಸರಿಸಿ ಮಾರ್ಗದರ್ಶನಗಳನ್ನ ಪಡ್ಕೊಂಡು 10 kg ವೇಟ್ ಲಾಸ್ ಮಾಡ್ಕೊಂಡೆ. ಜೊತೆಗೆ 4 ಇಂಚು ಫ್ಯಾಟ್ ಲಾಸ್ ಮಾಡ್ಕೊಂಡೆ, ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಜೊತೆಗೆ ನಾನು ಏನ್ ಮಾಡಿದೆ ಅಂತಂತಂದ್ರೆ ಜೊತೆಗೆ ನನಗೆ ಸ್ಕಿನ್ ರಿಸಲ್ಟ್ ಕೂಡ ಬೋನಸ್ ಆಗಿ ಸಿಕ್ಕದ್ದು. ನಾವು ಬರೋಕ್ಕಿಂತ ಪೂರ್ವದಲ್ಲಿ ನನ್ನ ಸ್ಕಿನ್ ಪ್ರಾಬ್ಲಮ್ ಬಹಳಷ್ಟಿತ್ತು. ಎಸ್, ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಅಂತ ಒಂದು ಕಮ್ಯುನಿಟಿ ಕೂಡ ನಾ ಕೆಲಸ ಮಾಡ್ತಾ ಇದ್ದೇನೆ ಅಂತಂದ್ರೆ ನನಗೂ ಕೂಡ ಹೆಮ್ಮೆ ಅನಿಸ್ತದೆ. ಓಕೆ, ಡೈರೆಕ್ಟ್ಲಿ ನಾನು ಇವತ್ತು ಏನ್ ಮಾಡ್ತೀನಿ ಅಂತಂದ್ರೆ ಇವತ್ತಿನ ಒಂದು ಸೆಷನ್ ಏನು ಅಂತಂತಂದ್ರೆ ಮೂಳೆ ಮತ್ತು ಸಂದುಗಳ ಆರೋಗ್ಯದ ಕುರಿತಾಗಿ ನಾನು ಇವತ್ತಿನ ದಿನ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಹೇಳ್ತೀನಿ. ಓಕೆ, ನನ್ನ ಸ್ಕ್ರೀನ್ ಶೇರ್ ಕೂಡ ಮಾಡ್ತೀನಿ. ಓಕೆ, ಎಸ್, ಎಲ್ಲರೂ ಕೂಡ ಪೆನ್ನು, ಪೇಪರು, ಬುಕ್ಕು ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾಕಂತಂದ್ರೆ ಈ ಪ್ರಾಡಕ್ಟ್ ಬಹಳಷ್ಟು ಮುಖ್ಯ. ಎಸ್, ಇದಕ್ಕೊಂದು ಮೊದಲು ಬಿಗ್ ಕ್ಲಾಪ್ಸ್ ಮಾಡಿಬಿಡೋಣ.
ಯಾಕಂತಂದ್ರೆ ಅನ್ಬಿಲಿಯಬಲ್ ಒಂದು ಪ್ರಾಡಕ್ಟ್ ಅನ್ನು ನಮ್ಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ MNC ಮೇಲಿ ನ್ಯೂಟ್ರಿಕೇರ್. ಇದರ ಫೌಂಡರ್ ಆದಂತ ಪ್ರೀತಿ ಮೇಡಮ್ ಅಂಡ್ ಅನಿತಾ ಮೇಡಮ್ ಅಂಡ್ ಸಂಜು ಸರ್ಗೆ ನಮ್ಮ ಕೃತಜ್ಞತೆಗಳನ್ನು ಹೇಳೋಣ. ನಮ್ಮ ಭಾರತ ಒಂದು ಕನಸನ್ನ ಹೊತ್ತು ಭಾರತ ಆರೋಗ್ಯವಾಗಿರ್ಬೇಕು, ಭಾರತ ಯಾವತ್ತೂ ಸದಾ ಬಲಿಷ್ಠವಾಗಿರ್ಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇಂತಹ ಒಂದು ಆಹಾರ ಉತ್ಪನ್ನವನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಕೈಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಕೃತಜ್ಞತೆಗಳು. ಎಸ್, ಯಾಕೆ ಈ ಆಹಾರ ಉತ್ಪನ್ನ ಅಷ್ಟೊಂದು ಶ್ರೇಷ್ಠವಾದಂತಹದ್ದು ಅನ್ನೋದಕ್ಕೆ ಅದರಲ್ಲಿರ್ತಕ್ಕಂತಹ ಅದರ ವಿಷಯಗಳನ್ನ ತಿಳ್ಕೊಂಡಾಗ ನಮ್ಗೆ ಏನಾಗತ್ತಂತಂದ್ರೆ ಇದರ ಏನು ಬಳಕೆ ಮಾಡುವುದರಿಂದ ಎಷ್ಟೆಲ್ಲ ಲಾಭಗಳಿದಾವೆ ಅನ್ನೋದು ನಮ್ಗೆ ಇವತ್ತಿನ ದಿನ ಈ ತರಬೇತಿಯಲ್ಲಿ ಗೊತ್ತಾಗುತ್ತೆ. ಓಕೆ, ನಾ ಈಗಾಗಲೇ ಹೇಳಿದೆ ಜಾಯಿಂಟ್ ಅಂತ ಹೇಳ್ತೀವಿ. ಸಂದು, ವಾಟ್ ಈಸ್ ಜಾಯಿಂಟ್? ಎಕ್ಸಾಕ್ಟ್ಲಿ ಜಾಯಿಂಟ್ ಅಂದ್ರೆ ಏನು ಅಂತಂತಂದ್ರೆ, ಯಾಕಂದ್ರೆ ಇದು ಬೇಕು. A joint is where two or more bones are joined together is called joint. ಜಾಯಿಂಟ್ ಅಂದ್ರೆ ಕೂಡುವುದು ಅಂತ ಅರ್ಥ, ಕೂಡುವಿಕೆ. ಎಸ್, ಈಗ ನೋಡ್ರಿ, ನಾವು ಒಬ್ಬರ ಮಾಡಿದ್ರೆ, ನಾವು ಒಬ್ಬರ ಮಾತಾಡಿದ್ರೆ ಆಗೋದಿಲ್ಲ. ಜಾಯಿಂಟ್ ಬೇಕು, ಜಾಯಿಂಟ್ ಆಗ್ತಿರ್ಬೇಕು, ಹಲವಾರು ವಿಚಾರಗಳು ಕೂಡಬೇಕು, ಆಗ ಒಂದು ಬಲಿಷ್ಠತೆ ಬರ್ತದೆ. ಈಗ ನೋಡ್ರಿ, ನಮ್ಮ ಕಮ್ಯುನಿಟಿಯೊಳಗೆ ಸಾಕಷ್ಟು ಮಂದಿ ಕೂಡಿದ್ದಾರೆ. ಇದೇನು ಅಂತಂದ್ರೆ ಜಾಯ್ನಿಂಗ್ ದ ಕ್ಲಬ್ಬಿಗೆ ಜಾಯಿನ್ ಆಗೋದು. ಹಂಗೆ ದೇಹಕ್ಕೆ ಒಂದು ಆಕಾರ ಬರ್ಬೇಕಾದ್ರೆ, ದೇಹಕ್ಕೆ ಒಂದು ಶಕ್ತಿ ಬರ್ಬೇಕಾತಂತಂದ್ರೆ ಮೂಳೆಗಳು ಕೂಡಬೇಕಾಗತ್ತೆ. ಆ ಕೂಡುವಿಕೆಯಿಂದ ಒಂದೊಂದು ಆಕಾರ ಬಂದಿದೆ. ನನ್ನ ಆಕಾರ ಬೇರೆ ಇದೆ, ರಾಘವೇಂದ್ರ ಸರ್ ಆಕಾರ ಬೇರೆ ಇದೆ, ಈರಣ್ಣ ಸರ್ ಆಕಾರ ಬೇರೆ ಇದೆ, ಪಟ್ರೆ ಸರ್ ಆಕಾರ ಬೇರೆ ಇದೆ. ಪ್ರತಿಯೊಬ್ಬರ ಆಕಾರ ಯಾಕೆ ವಿಭಿನ್ನವಾಗಿದ್ದಾವೆ ಅಂತಂದ್ರೆ ದೇಹದ ರಚನೆ, ಮೂಳೆ ಮತ್ತು ಏನು ಸಂದುಗಳ ಒಂದು ಕೂಡುವಿಕೆಯಿಂದ ಏನಾಗತ್ತಂತಂದ್ರೆ ಆಕಾರ ಬಂದಿದೆ. ಒಬ್ರು ಉದ್ದಿದ್ದಾರೆ, ಒಬ್ರು ಗಿಡ್ಡ ಇದ್ದಾರೆ, ಒಬ್ರು ಅತಿ ದಪ್ಪಿದ್ದಾರೆ. ನಮ್ ಕುಮಾರ್ ಸರ್ 150 kg ಅದಾರ. ಎಸ್, ಹೌದು. ಯಾಕೆ ಅಂತಂದ್ರೆ ಆಕಾರ ಅದು ರೂಪುಗೊಳ್ತಾ ಹೋಗುತ್ತೆ. ಅದಕ್ಕೆ ಕಾರಣಗಳೇನು ಅಂತಂದ್ರೆ ಜಾಯಿಂಟ್ಗಳು ಕೂಡುವಿಕೆಯಿಂದ ಅದರಲ್ಲಿ ಮಾಂಸಖಂಡಗಳು ಬೆಳೆಯುವುದರಿಂದ ನಮಗೆ ಆಕಾರ ಬರ್ತವೆ. ಆದ್ರೆ ಮೇನ್ ಆಗಿ ಏನ್ ಬೇಕು ಅಂತಂದ್ರೆ ನಮ್ಗೆ ಪಿಲ್ಲರ್ ಬೇಕು. ಮನಿ ಕಟ್ಟಬೇಕಾದ್ರೆ ಪಿಲ್ಲರ್ ಹೆಂಗ್ ಬೇಕು, ಆ ಸಳೆಗಳು ಏನ್ ಬೇಕು, ಕಬ್ಬಿನ ಸಲಾಕೆಗಳು ಏನ್ ಬೇಕು, ಹಾಗೆ ನಮ್ಗೆ ಸಲಾಕೆಗಳ ತರ ಏನ್ ಮಾಡ್ತೈತೆ ಅಂದ್ರೆ ಈ ನಮ್ಮ ಮೂಳೆಗಳು ಕೆಲಸ ಮಾಡ್ತವೆ. ಮೂಳೆಗಳು ಕೂಡಿ ಏನಾಗುತ್ತೆ ಅಂತಂದ್ರೆ ಒಂದು ಆಕಾರ, ಮನುಷ್ಯನಿಗೆ ಆಕಾರ ಬರ್ತದೆ. ಜಾಯಿಂಟ್ಗಳು ಕೂಡುವುದರಿಂದ ಏನಾಗತ್ತಂದ್ರೆ ನಮ್ಮ ಮೂವೇಬಲ್ ಅಂದ್ರೆ ಏನು, ನಮ್ಮ ಚಲನ ಕ್ರಿಯೆ ಉಂಟಾಗ್ತದೆ. ಎಸ್, ಜಾಯಿಂಟ್ಗಳು ಎದಕ್ ಬೇಕಂತಂದ್ರೆ ನಮ್ಮ ಚಲನ ಕ್ರಿಯೆಗೆ ಅತ್ಯವಶ್ಯವಾಗಿ ಬೇಕು. ಎಸ್, ಅದಕ್ಕೆ ಕೆಲವೊಬ್ರು ವ್ಯಾಯಾಮ ಮಾಡಕ್ಕಾಗತ್ತೆ, ಕೆಲವೊಬ್ಬರಿಗೆ ಮಾಡಕ್ಕಾಗೋದಲ್ಲ. ಕಾರಣಗಳೇನು ಅಂತಂದ್ರೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ. ಎಸ್, ಆದ್ರೆ ಈಗ ಜಾಯಿಂಟ್ ಅಂತ ಹೇಳಿದೆ. ವಾಟ್ ಈಸ್ ಜಾಯಿಂಟ್ ಅಂತ ಆಗ್ಲೇ ನಾನು ಪ್ರಶ್ನೆಯನ್ನ ಮಾಡಿದೆ. ಎಸ್, a point where the two parts are joined is called a joint. A structure in human or animal body at which two parts are the skeleton fitted together. ಅಲ್ಲಿ ಏನ್ ಮಾಡಿದಾವ ಅಂತಂದ್ರೆ ಫಿಟ್ ಆಗಿದಾವ. ಇಲ್ಲಿ ಮೊಣಕಾಲುಗಳನ್ನು ನೋಡ್ಬೋದು. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಮಾನವ ನಿರ್ಮಿತ ದೇಹ, ಇದೊಂದು ಏನೋ ಭಗವಂತ ನಿರ್ಮಿಸಿದಂತಹದ್ದು. ಇಲ್ಲಿ ಎರಡು ಸ್ಕೆಲಿಟನ್ ಏನ್ ಮಾಡಿದಾರೆ ಅಂದ್ರೆ ಕೂಡಿಬಿಟ್ಟಿದಾವೆ, ಫಿಕ್ಸ್ ಆಗಿದಾವೆ. ಫಿಕ್ಸ್ ಅದಾವ ಅಂತಂದ್ರೆ ಫಿಕ್ಸ್ ಇಲ್ಲ, ಅವು ಕೀಳಬಹುದು ಅವನ್ನ. ಬಟ್ ಏನೈತೆ ಅಂತಂದ್ರೆ ಅವು ಕನೆಕ್ಟೆಡ್ ಅದಾವ, ದೇ ಆರ್ ಕನೆಕ್ಟೆಡ್ ಟುಗೆದರ್. ಇದು ದೇವ ನಿರ್ಮಿತವಾದಂತಹ ಒಂದು ಆಕಾರ. ಇದಕ್ಕೆ ನಾವು ಜಾಯಿಂಟ್ ಅಂತ ಕರಿತೀವಿ. ಎಸ್, ನಿಮಗ್ ಗೊತ್ತಿರ್ಬೋದು ಏನು ಅಂತಂತಂದ್ರೆ, ಎಸ್, ಏನು ಅಂತಂದ್ರೆ ಈ ಬೋನ್ ನಾವು ಹುಟ್ಟಿದಾಗ, ಮನುಷ್ಯನಿಗೆ ಹುಟ್ಟಿದಾಗ 770 ಮೂಳೆಗಳು ಇರ್ತವೆ. 270 ಮೂಳೆಗಳು
ಇಂದ ಮನುಷ್ಯ ಹುಟ್ಟಿರ್ತಾನೆ. ವಯಸ್ಸಾದ ನಂತರ ಏನಾಗತ್ತಂತಂದ್ರೆ ಈ 270 ಮೂಳೆಗಳು ಏನಾಗ್ತವೆ ಅಂತಂತಂದ್ರೆ ಕಡಿಮೆ ಆಗಿ 206ರಿಂದ 210 ಮೂಳೆಗಳು ಉಳ್ಕೋತವೆ. ಹೀಗೆ ಈ ಮೂಳೆಗಳ ಸಂಖ್ಯೆ ಏನಾಗತ್ತಂತಂದ್ರೆ ಹುಟ್ಟಿದಾಗ ಜಾಸ್ತಿ ಇದ್ದು ತದನಂತರ ಏನಾಗತ್ತ ಅಂತಂದ್ರೆ ಕಡಿಮೆ ಆಗ್ತಾ ಬರ್ತವೆ. ಲೇಟರ್ ಏನಾಗ್ತವೆ ಅಂತಂದ್ರೆ ಇವು 80 ಮೂಳೆಗಳು ಆಕ್ಸಲ್ ಸ್ಕೆಲಿಟಲ್ ಅಂಡ್ ಪರ್ಪೆಂಡಿಕ್ಯುಲರ್ ಸ್ಕೆಲಿಟಲ್ 126 ಹೀಗೆ ಮಾತ್ರ ಉಳ್ಕೋತವೆ ವಯಸ್ಕಾರ ಆದ ನಂತರ. ಇದ್ರೊಳಗ 20 ಮೂಳೆಗಳು ಬಹಳಷ್ಟು ಪ್ರಮುಖವಾದಂಥವು. ಇದ್ರೊಳಗೆ 20 ಮೇಜರ್ ಬೋನ್ಸ್ ಅಂತ ಕರೀತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮೂಳೆಗಳದಾವ. ನಮ್ಮ ಬೆನ್ನು ಮೂಳೆ ಇದೆ, ನಮ್ಮ ತಲೆ ಬುರುಡೆ ಮೂಳೆ ಇದೆ, ಆನಂತರ ನಮ್ಮದ ಏನದು ಈ ಪುಪ್ಪಸ ಎದೆ ಭಾಗದಲ್ಲಿ ಅಲ್ಲಿ ಕೂಡ ಇದೆ, ನಮ್ಮ ಕಾಲುಗಳಲ್ಲಿದ್ದಾವೆ, ಕೈಗಳಲ್ಲಿದ್ದಾವೆ. ಒಟ್ಟಾರೆಯಾಗಿ ಇದರೊಳಗ 20 ಪ್ರಮುಖ ಮೂಳೆಗಳು ನಮ್ಮ ದೇಹದ ಕೆಲಸಕ್ಕೆ ಪ್ರಮುಖವಾದಂಥವು. ಎಸ್, ನಿಮ್ಮ ಕೀಲುಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಜನರಲಿ ಜಾಯಿಂಟ್ಸ್ ಆರ್ ಮೇಡ್ ಅಪ್ ಆಫ್ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ, ದ ಸ್ಮೂತ್ ಬೋನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಏನಾಗಿದೆ ಅಂತಂದ್ರೆ ನಮ್ಮ ಯಾವುದೇ ಕೀಲುಗಳು ಏನಾಗಿದ್ದಾವೆ ಅಂತಂದ್ರೆ ಜಾಯಿಂಟ್ಗಳಾಗಿದ್ದಾವೆ. ಇದರಿಂದ ಅವು ರೂಪುಗೊಂಡಿದ್ದಾವೆ ಅಂತಂತಂದ್ರೆ ಒಂದು ಕನೆಕ್ಟಿವ್ ಟಿಶ್ಯೂ ಇದೆ. ಕನೆಕ್ಟಿವ್ ಅಂತಂತಂದ್ರೆ ಈ ನಾರು ತರ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಗೆರೆಯ ತರ ಇದೆ ನೋಡ್ರಿ. ಇದನ್ನ ಏನ್ ಕರಿತೀವಿ ಅಂದ್ರೆ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಫೈಬ್ರಸ್ ಅಂತಂತಂದ್ರೆ ಎಳೆಯಾಗಿರ್ತಕ್ಕಂಥದ್ದು. ಅದರಿಂದ ಅದು ಕನೆಕ್ಟ್ ಆಗಿದೆ ಅಲ್ಲಿಂದ ಒಂದು ಜಾಯಿಂಟ್ ನಿಂದ ಮತ್ತೊಂದು ಜಾಯಿಂಟಿಗೆ ಏನಾಗಿರ್ತದೆ ಅಂತಂದ್ರೆ ಈ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಏನಾಗಿರ್ತದೆ ಅಂತಂದ್ರೆ ರೂಪುಗೊಂಡಿರ್ತದೆ. ಅದರಿಂದ ಏನಾಗಿರ್ತದೆ ಅಂತಂದ್ರೆ ಇದು ರಚಿಸಲ್ಪಟ್ಟಿರ್ತದೆ, ಬಟ್ ಅದು ಸ್ಮೂತ್ ಬೋನ್ ಆಗಿರ್ತದೆ. ಎಸ್, ಈ ನಾನ್ ವೆಜ್ ತಿನ್ನೋರು ಅವ್ರಿಗೆ ಗೊತ್ತಿರ್ತದೆ, ಸ್ಮಾಲ್ ಕಾರ್ಟಿಲೇಜ್ ಇರ್ತದೆ, ಸ್ಮೂತ್ ಕಾರ್ಟಿಲೇಜ್ ಬೋನ್ ಜೊತೆಗೆ ಇರ್ತದೆ, ಅವ್ರಿಗೆ ಗೊತ್ತಾಗತ್ತೆ. ಇದನ್ನ ಏನ್ ಕರಿತೀವಿ ಅಂತಂದ್ರೆ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ, ಅ ಸ್ಮೂತ್ ಬೋನ್. ಇದರಿಂದ ರಚಿಸಲ್ಪಟ್ಟಿರ್ತದೆ ನಮ್ಮ ಪ್ರತಿಯೊಂದು ಕೀಲುಗಳು. ಎಸ್, ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಎಸ್, ಯಾಕೆಂದ್ರೆ ಈ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಒಂದು ಮೂಳೆಯಿಂದ ಮತ್ತೊಂದು ಮೂಳೆಗೆ ಕನೆಕ್ಟ್ ಆಗದೆ ಹೋಗಿದ್ದರೆ ನಮ್ಗೆ ಅಡ್ಡಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಜಾಯಿಂಟ್ ಕ್ಯಾನ್ ರಿಜಿಡ್ ಲೈಕ್ ಎ ಜಾಯಿಂಟ್ಸ್ ಬಿಟ್ವೀನ್ ದ ಬೋನ್ಸ್ ಅಂಡ್ ಯುವರ್ ಸ್ಕಲ್ಸ್. ನಮ್ಮ ಒಂದು ಮೂಳೆಯಿಂದ ಮತ್ತೊಂದು ಮೂಳೆಗೆ ಅದು ಬೆಸ್ಕೊಂಡಿರ್ತದೆ, ಅದು ಕೂಡಿರ್ತದೆ. ಅದಕ್ಕಾಗಿ ನಮ್ಗೆ ಏನಾಗತ್ತೆ ಅಂತಂದ್ರೆ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಬಹುದು. ನಮ್ಮ ಮೂಳೆಗಳು ಏನಾಗ್ತಾವ ಅಂದ್ರೆ ಹೀಗೆಲ್ಲ ಬೆಂಡ್ ಆಗ್ತವೆ. ಎಸ್, ಹಿಂಗ್ ಬೆಂಡ್ ಆಗ್ತವೆ. ಟೆಸ್ಟ್ ಮಾಡಿ ನೋಡಿ, ಇಲ್ಲಾಂದ್ರೆ ಬೆಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಏಕೆ ಬೆಂಡ್ ಆಗ್ತವೆ ಅಂತಂತಂದ್ರೆ ಬಿಕಾಸ್ ಆಫ್ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ನಮ್ಮ ಹಿಪ್ಗಳಾಗಿರ್ಬೋದು, ಶೋಲ್ಡರ್ಸ್ ಆಗಿರ್ಬೋದು, ಜಾಯಿಂಟ್ಗಳಾಗಿರ್ಬೋದು, ಅಲ್ಲೆಲ್ಲ ಏನಿದೆ ಅಂತಂದ್ರೆ ಆ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಜೊತೆಗೆ ಕಾರ್ಟಿಲೇಜ್ ಅಂತಕ್ಕಂತಹ ಒಂದು ಅಂಶ ಇದೆ, ಕಾರ್ಟಿಲೇಜ್. ಎಸ್ ಎಸ್, ದ ಮೆನಿ ಜಾಯಿಂಟ್ಸ್ ಹ್ಯಾವ್ ಕಾರ್ಟಿಲೇಜ್ ಆನ್ ದ ಎಂಡ್ ಆಫ್ ದ ಬೋನ್ ವೇರ್ ಕಮ್ಸ್ ಟುಗೆದರ್. ಅವು ಎಲ್ಲಿ ಕೂಡ್ತಾವೆ ಅಲ್ಲಿ ಏನಾಗತ್ತಂತಂದ್ರೆ ಕಾರ್ಟಿಲೇಜ್ ಕೂಡುದು ಅದ್ರ ಜೊತೆಗೆ ಇರುವುದರಿಂದ ಏನಾಗತ್ತಂದ್ರೆ ನಮ್ಗೆ ಮೂವೇಬಲ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಗೆ ಏನ್ ಬೇಕು ಅಂತಂದ್ರ ಚೆನ್ನಾಗಿ ಬೋನ್ ಕೆಲಸ ಮಾಡ್ಬೇಕಾದ್ರೆ ಹೆಲ್ದಿ ಕಾರ್ಟಿಲೇಜ್ ಬೇಕು. ಕಾರ್ಟಿಲೇಜ್ ಅಂತಂತಂದ್ರೆ ನೀವು ಈಗ ಬಹುಶಃ ನೀವು ಎಳ್ನೀರು ಕುಡಿಯಕ್ ಹೋಗಿರ್ತೀರಿ. ರವೀಂದ್ರ ಸರ್, ಎಳ್ನೀರು ಕುಡಿದ್ರಿ? ಎಳ್ನೀರು ಕುಡಿಯಕ್ ಹೋಗಿರ್ತೀವಿ. ಎಸ್ ಸರ್, ಅದ್ರೊಳಗ ಒಂದು ಎಳಿ ಕೊಬ್ಬರಿ ಟೈಪ್ ಇರ್ತದ. ಕೊಬ್ಬರಿ ಅದ್ ಏನಾಗಿರ್ತ ಭಾರಿ ಸ್ಮೂತ್ ಇಲಾಸ್ಟಿಸಿಟಿ ಇರ್ತಕ್ಕಂಥದ್ದು ಇರ್ತದ. ಲಿಕ್ವಿಡ್ ಟೈಪ್ ಇರ್ತದ, ಕೆನಿ ಟೈಪ್. ಅದನ್ನ ಏನ್ ಕರಿತೀವಿ ಅಂತಂದ್ರೆ ಕಾರ್ಟಿಲೇಜ್ ಅಂತ ಕರಿತೀವಿ.
ಈಗ ನಮ್ಮ ಹಿಂದಲ್ ಕಾಲದೊಳಗ ಬಂಡಿ ಅವು ಕಟ್ಟಿಗೆ ಒಂದು ಇರುಸ್ ಅಂತ ಇರ್ತಿತ್ತು, ಅದಕ್ಕೆಲ್ಲ ಚಕ್ರನ ಹಾಕಿ ಅದಕ್ಕೆ ಹೆರಿತಿದ್ರು. ಹೆರಿ ಅಂದ್ರೆ ಅದಕ್ಕೊಂದು ಎಣ್ಣೆಯನ್ನ ಹಾಕ್ತಾ ಇದ್ರು. ಆ ಎಣ್ಣೆ ಹಾಕಿದಾಗ ಮಾತ್ರ ಅದು ಓಡ್ತಿತ್ತು, ಇಲ್ಲ ಅಂತಂತಂದ್ರೆ ಓಡ್ತಿರ್ಲಿಲ್ಲ. ಹಾಗೆ ಈ ಹೆಲ್ದಿ ಕಾರ್ಟಿಲೇಜ್ ಏನ್ ಮಾಡ್ತೈತೆ ಅಂತಂತಂದ್ರೆ ನಮ್ಮ ಬೋನ್ಸ್ಗಳು ಚೆನ್ನಾಗಿ ಕಾರ್ಯವನ್ನು ಮಾಡಬೇಕಾದ್ರೆ ಸಹಾಯ ಮಾಡ್ತಕ್ಕಂತ ಒಂದು ಲಿಕ್ವಿಡ್ ಅಂತ ಹೇಳ್ಬೋದು ಕಾರ್ಟಿಲೇಜ್. ಅದಕ್ಕೆ ಹೆಲ್ದಿ ಕಾರ್ಟಿಲೇಜ್ ಹೆಲ್ಪ್ಸ್ ಯುವರ್ ಮೂವ್ ಬೈ allowing the bones to glide over to one another. It also protects the bone by the preventing from the rubbing against each other. ನೋಡ್ರಿ, ಹೊಸದಿದ್ದಾಗ ಗಾಡಿ ಏನಾಗತ್ರಿ, ಚೆನ್ನಾಗಿ ಕೆಲಸ ಮಾಡ್ತದ. ಯಾಕ ನೀವು ಬ್ರೇಕ್ ಲೈನರ್ ಇರ್ತಾವ, ಬ್ರೇಕ್ ಹಿಚಿಗೆ ಏನಾಗತ್ತಂತಂದ್ರ ಲೈನರ್ ಹೋಗ್ಬಿಡ್ತಾವ. ಹಂಗ ನಾವು ಎಷ್ಟು ಈ ಮೂಳೆಗಳನ್ನ, ಜಾಯಿಂಟ್ಗಳನ್ನ, ಬೋನ್ಗಳನ್ನ ಎಷ್ಟು ವರ್ಕ್ ಕೊಡ್ತೀವಿ ಅಷ್ಟು ಏನಾಗತ್ತಂದ್ರ ಈ ಕಾರ್ಟಿಲೇಜ್ ಹಾಳಾಗ್ತಾ ಬರ್ತದ. ಅದಕ್ಕೆ ಹಿಂದಲ್ ಕಾಲದೊಳಗ ಬಂಡಿ ಹೆರಿತಾ ಇದ್ರು. ಹೆರದಾಗ ಏನಾಗಿತ್ತಂತಂದ್ರ ಅದು ಮತ್ ಮೂವ್ ಆಕಿತ್ತು. ಹೌದು, ಹಂಗ ಮತ್ತೆ ನಮ್ಮ ಒಳಗಿರ್ತಕ್ಕಂತಹ ದೇಹದಲ್ಲಿರ್ತಕ್ಕಂತಹ ಜಾಯಿಂಟ್ಗಳ ಕನೆಕ್ಟಿವ್ ಅನ್ನ, ಕಾರ್ಟಿಲೇಜ್ ಅನ್ನ ನಾವು ಯಾವಾಗ ಹೆರಿಯೋದು, ಅದು ಹೆಂಗೆ ಹೆರಿಬೇಕು, ಅದು ಚೆನ್ನಾಗಿ ಕೆಲಸ ಮಾಡ್ಬೇಕಾದ್ರೆ, ಹೆಲ್ದಿ ಆಗಿರ್ಬೇಕಂತಂದ್ರೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಯಾಕಂದ್ರೆ ಆ ಘರ್ಷಣೆ ಉಂಟಾಗಿ ಮೂವ್ ಆಗಿ ಹಿಂಗ ಮಾಡಿ ಏನಾಗತ್ತಂತಂದ್ರೆ ಅಲ್ಲಿ ಘರ್ಷಣೆ ಉಂಟಾಗ್ತದ. ಆ ಘರ್ಷಣೆಯಿಂದ ಏನಾಗತ್ತಂತಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಟಿಲೇಜ್ ಹಾಳಾಗ್ತಾ ಬರ್ತದ. ಎಸ್ಪೆಷಲಿ ವಯಸ್ಸಾದಂತೆ ಇದು ಈಗ ಕಾರ್ಟಿಲೇಜ್ ಏನಾಗತ್ತಂತಂದ್ರೆ ಸವಕಳಿ ಆಗ್ತಾ ಬರ್ತದ. ಹೀಗಾಗಿ ಏನಾಗತ್ತಂದ್ರೆ ನಮಗೆ ಬೋನ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾವೆ. ಅಂದ್ರೆ ನೋವು, ನನಗ್ ಕೀಲು ನೋವು, ನನ್ನ ಕಾಲು ನೋವು ಬರ್ತಾವ್ರಿ, ನನ್ನ ಮೊಣಕಾಲು ನೋಯ್ತಾವ್ರಿ, ನನ್ನ ಬ್ಯಾಕ್ ಪೇನ್ ಬರ್ತೈತ್ರಿ, ಹೊಟ್ಟೆ ಸುಸ್ತಾಗತ್ರಿ. ಇವೆಲ್ಲ ಕಾರಣಗಳೇನು ಅಂತಂತಂದ್ರೆ ಹೆಲ್ದಿ ಕಾರ್ಟಿಲೇಜಿನ ಒಂದು ರಬ್ಬಿಂಗ್ ಆಗುವುದರಿಂದ ಅಥವಾ ಅದು ಸವಕಳಿ ಆಗುವುದರಿಂದ. ಎಸ್, ಓಕೆ. ಕೀಪಿಂಗ್ ಯುವರ್ ಜಾಯಿಂಟ್ಸ್ ಹೆಲ್ದಿ will allow to run, walk, jump and play sports. ನಾವು ಚೆನ್ನಾಗಿ ಆಟ ಆಡ್ಬೇಕಾತಂದ್ರೆ, ಚೆನ್ನಾಗಿ ವಾಕ್ ಮಾಡ್ಬೇಕಾದ್ರೆ, ಚೆನ್ನಾಗಿ ಜಂಪ್ ಮಾಡ್ಬೇಕಾದ್ರೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಬೇಕಾತಂದ್ರೆ, ಅಥವಾ ಚೆನ್ನಾಗಿ ನಾವು ಕೆಲಸ ಮಾಡ್ಬೇಕಾತಂದ್ರೆ, ಒಟ್ಟ ಸ್ಟ್ರೆಸ್ ಫ್ರೀ ಆಗಿರ್ಬೇಕಾತಂತಂದ್ರೆ ನಮ್ಗೆ ಏನ್ ಬೇಕು ಅಂತಂದ್ರೆ ಈ ಜಾಯಿಂಟ್ಗಳ ಆರೋಗ್ಯ ಮತ್ತು ಬೋನ್ಗಳ ಆರೋಗ್ಯ, ಮೂಳೆ ಮತ್ತು ಈ ಸಂದುಗಳ ಆರೋಗ್ಯ, ಕೀಲುಗಳ ಆರೋಗ್ಯ ಬಹಳಷ್ಟು ಮುಖ್ಯ. ಅದಕ್ಕೆ ನಾವು ಬಹಳಷ್ಟು ನೋಡ್ರಿ, ಓಡಾಡಬೇಕಾದ್ರೆ ಬಹಳಷ್ಟು ಓಡಿದ್ವಿ ಅಂತಂದ್ರೆ ಕಾಲು ನೋವು ಬರ್ತವೆ, ಬಹಳಷ್ಟು ಕೆಲಸ ಮಾಡಿದ್ರೆ ಕಾಲು ನೋವು ಬರ್ತದೆ. ಎಸ್ ರಘುವಂದ್ರ ಸರ್, ಕೆಲಸ ಮಾಡಿದ್ರೆ ಕಾಲು ನೋವು ಬರ್ತೈತ್ರಿ? ಎಸ್ ಸರ್, ಎಸ್ ಸರ್. ಎಸ್, ನೋವು ಯಾಕೆ ಕಾಣಿಸ್ಕೊಳ್ತದ? ಅವು ಪ್ರೆಷರ್ ಆಗತ್ರಿ. ಅದಕ್ಕೆ ಯಾವುದಕ್ಕಾದ್ರಿ, ಯಾವುದೇ ಒಂದು ಮೂಳೆ ಅಥವಾ ಯಾವುದೇ ಒಂದು ತಗೊಳ್ರಿ ನೀವು, ಅದಕ್ಕೆ ಓವರ್ ಎಕ್ಸಸ್ ಆಗಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಕೆಲಸ ಕೊಟ್ಟಿವಿ ಅಂತಂದ್ರೆ ಅದು ಸ್ಟ್ರೇನ್ ಆಗತ್ತೆ. ನಮಗೂ ಕೂಡ ಮುಂಜಾನೆಯಿಂದ ಸಂಜೆ ಮಟ್ಟ ಕೆಲಸ ಮಾಡಿದ್ವಿ ಅಂದ್ರೆ ಬ್ರೈನ್ ಸ್ಟ್ರೇನ್ ಆಗತ್ತೆ, ಆಯಾಸಗೊಳ್ತದೆ. ಯಾವುದೇ ಮೂಳೆ, ಮಾಂಸ ಬೇಕಾದ್ ತಗೊಳ್ರಿ, ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೆ ಏನೈತೆ ಅಂತಂದ್ರೆ ಅದಕ್ಕೊಂದು ಲಿಮಿಟ್ ಐತಿ. ಆ ಲಿಮಿಟ್ ಅನ್ನು ಬಿಟ್ಟು ನೀವೇನಾದ್ರೂ ಅದಕ್ಕೆ ಪ್ರೆಷರ್ ಕೊಟ್ರೆ ಅದು ಸ್ಟ್ರೇನ್ ಆಗಿಬಿಡ್ತದೆ, ಅದು ಕೆಲಸ ಮಾಡೋದಿಲ್ಲ. ಅಲ್ಲಿ ಪೇನ್ ಕಾಣಿಸ್ಕೊಳ್ತದೆ, ನೋವು ಕಾಣಿಸ್ಕೊಳ್ತದೆ. ಅದಕ್ಕೆ ನಮ್ಗೆ ಏನಾಗತ್ತಂದ್ರೆ ಓಡಕ್ ಆಗೋದಿಲ್ಲ, ವಾಕ್ ಮಾಡಕ್ ಆಗೋದಿಲ್ಲ. ಸರ್ ನನಗೆ ಎಕ್ಸರ್ಸೈಸ್ ಮಾಡಕ್ ಆಗಂಗಿಲ್ಲ, ನನ್ನ ಬಾಡಿ ಸಪೋರ್ಟ್ ಮಾಡಂಗಿಲ್ಲ, ನನಗೆ ಈ ಆಟ ಆಡಕ್ ಆಗಂಗಿಲ್ಲ ಅಂತ ಯಾಕೆ ಹೇಳ್ತೀವಿ ಅಂತಂತಂದ್ರೆ ನಮ್ಮಲ್ಲಿ ಡೆಫಿಷಿಯನ್ಸಿ ಇರ್ತದೆ, ನಮ್ಮಲ್ಲಿ ಕೊರತೆ ಇರ್ತದೆ, ಏನೋ ತೊಂದರೆ ಇರ್ತದೆ, ಅದಕ್ಕಾಗಿ ನಮ್ಗೆ ಬಾಡಿ ಸಪೋರ್ಟ್ ಮಾಡಂಗಿಲ್ಲ. ಎಸ್, ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿ and a diet balanced diet, avoiding injury and getting a plenty of sleep will help to stay healthy and keep your joints healthy. ಒಂದೇ ವಾಕ್ಯದೊಳಗೆ ಹೇಳಿದೆ ನಾನು, ಏನು ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ. ನಾವು ಚೆನ್ನಾಗಿ 106 ವರ್ಷಗಳ ಕಾಲ ಆಕ್ಟಿವ್ ಆಗಿರ್ಬೇಕು. ಜೊತೆಗೆ ನಮ್ಮ ಫಿಸಿಕಲ್
ದೈಹಿಕ ಪ್ರತಿಯೊಂದು ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಂತಂದ್ರೆ ಪ್ರತಿದಿನ ನಾವೇನ್ ಮಾಡ್ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿ, ಅದಕ್ಕೆ ಬೇಕಾದಂತಹ ಬ್ಯಾಲೆನ್ಸ್ಡ್ ಡೈಟ್ ಬಹಳಷ್ಟು ಮುಖ್ಯ. ಡೈಟ್ ಅಂತಂತಂದ್ರೆ ಊಟ ಬಿಡೋದಲ್ಲ, ಏನು ದೇಹಕ್ಕೆ ಬೇಕು ಅದನ್ನ ಕೊಡೋದನ್ನೇ ಡೈಟ್ ಅಂತ ಕರಿತೀವಿ. ಎಸ್, ಬ್ಯಾಲೆನ್ಸ್ಡ್ ಡೈಟ್ ಅಂಡ್ ಅವಾಯ್ಡಿಂಗ್ ಇಂಜುರೀಸ್. ಅವಕ್ಕೆ ಇಂಜುರಿಗಳಾಗಬಾರ್ದು, ಯಾವುದೇ ಹಾನಿ ಆಗದಂತೆ ನಾವು ನೋಡ್ಬೇಕು. ಹೌದು, ಈ ಕೈ ಮುರಿತೀವಿ ಅಂತಂದ್ರೆ ಏನಾಗತ್ತೆ? ಹಾನಿ. ಅದು ಹಾನಿ ಆಗ್ಲಾರ್ದಂತ ನಾವ್ ಏನ್ ಮಾಡ್ಬೇಕಂತಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕು, ಅದು ನಮ್ ಕರ್ತವ್ಯ. ಜೊತೆಗೆ ನಾವು ಚೆನ್ನಾಗಿ ನಿದ್ದೆಯನ್ನ ಮಾಡ್ಬೇಕು. ರೆಸ್ಟ್ ಬಹಳಷ್ಟು ಮುಖ್ಯ. ಆಗ ಮಾತ್ರ ಏನಾಗತ್ತಂದ್ರೆ ನಮ್ಮ ಈ ಮೂಳೆ ಮತ್ತು ಈ ಬೋನ್ ಕೀಲುಗಳು ಏನ್ ಮಾಡ್ತವೆ ಅಂತಂದ್ರೆ ಚೆನ್ನಾಗಿರ್ತವೆ. ಬಹಳಷ್ಟು ವರ್ಷಗಳ ಕಾಲ ಅವು ಸಪೋರ್ಟ್ ಮಾಡ್ತವೆ. ಅದಕ್ಕೆ ಈ ರೆಸ್ಟ್, ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ಬ್ಯಾಲೆನ್ಸ್ಡ್ ಡೈಟ್, ಅವಾಯ್ಡಿಂಗ್ ಇಂಜುರಿ ಬಹಳಷ್ಟು ಮುಖ್ಯ. ಇದನ್ನ ಮಾಡಿದ್ದೇ ಆದ್ರೆ ನಿಮ್ಗೆ ಯಾವುದೇ ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ. ನಿಮ್ಗೆ ಅರಿವಿರ್ಲಾರ್ದ ನೋವುಗಳು ಕಾಣಿಸ್ಕೊತಾ ಇರ್ತಾವ. ಎಸ್, ಫೈನ್. ಹಾಗಾದ್ರೆ ಹೆಂಗೆ ಈ ಇಂಪ್ರೂವ್ ಮಾಡೋದು? ಹೌ ಟು ಇಂಪ್ರೂವ್ ಜಾಯಿಂಟ್ ಹೆಲ್ತ್? ಈ ಸಂದುಗಳ ಆರೋಗ್ಯವನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕು? ಏನ್ ಇದಕ್ಕೆ ಟೆಕ್ನಿಕ್ಸ್ ಇದೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದ್ರೆ? ಇವೇ ಟೆಕ್ನಿಕ್ಸ್. ಏನು ಅಂತಂದ್ರೆ ಮೇಂಟೈನ್ ಹೆಲ್ದಿ ವೇಟ್. ನಮ್ಮ ಜಾಯಿಂಟ್ಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಾಗಿತ್ತಂದ್ರೆ, ಅವು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂತಂದ್ರೆ ಒಂದು ಹೆಲ್ದಿ ವೇಟ್ ಅನ್ನ ಮೇಂಟೈನ್ ಮಾಡಬೇಕು, ತೂಕ ನಿರ್ವಹಣೆಯನ್ನ ಮಾಡ್ಬೇಕು. ಹೆಲ್ದಿ ವೇಟ್ ಅಂತ ಹೇಳ್ತೀವಿ. ನೀವು ಎಷ್ಟು ಕೆಜಿ ಇದಾರಲ್ಲ, ನೀವು ಎಷ್ಟು ಹೈಟ್ ಇದಾರಲ್ಲ, ಅದಕ್ಕೆ ತಕ್ಕಂತ ವೇಟ್ ಇರಬೇಕು. ಇಲ್ಲ ನಮ್ದು ಹೈಟ್ ಕಮ್ಮಿ ಐತ್ರಿ, ನಾವು 150 ಕೆಜಿ ಇದ್ದೇನೆ ಅಂತಂತಂದ್ರೆ ನಿಮ್ಮ ಜಾಯಿಂಟ್ಗಳು ಕೂಡ ಕೆಲಸ ಮಾಡೋದಲ್ಲ. ಅದಕ್ಕೆ ಮೇಂಟೈನ್ ಹೆಲ್ದಿ ವೇಟ್. ಬೀಯಿಂಗ್ ಓವರ್ ವೇಟ್ ಪ್ಲೇಸ್ ಎಕ್ಸ್ಟ್ರಾ ಸ್ಟ್ರೈನ್. ನೀವು ಸಪೋಸ್ ನೀವು ಓವರ್ ವೇಟ್ ಇದ್ರೆ ನಿಮ್ಗೆ ಸ್ಟ್ರೇನ್ ಆಗತ್ತೆ, ನಿಮ್ಮ ಜಾಯಿಂಟ್ಗಳು ಸ್ಟ್ರೇನ್ ಆಗ್ತವೆ, ನಿಮ್ಮ ಕಾಲುಗಳು ಬೆಂಡ್ ಆಗ್ತವೆ, ನಿಮ್ಮ ಕಾಲುಗಳು ನೋವಾಗ್ತವೆ, ನಿಮ್ಮ ಹಿಪ್ಸ್ಗಳು ನೋವಾಗ್ತವೆ, ನಿಮ್ಮ ಬ್ಯಾಕ್ ಪೇನ್ ಬರ್ತದೆ, ಹಲವಾರುಗಳು ಪೇನ್ ಬರ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಯಾಕೆಂದ್ರೆ ಓವರ್ ವೇಟ್. ಇದೇನ್ ಸರ್ ಬರೀ ಯಾವತ್ ನೋಡಿದ್ರು ನಂದು ಎಷ್ಟು ತೂಕ ಇಳಿತು, ನಂದು ಇಷ್ಟ ಆತು, ಬರೀ ಇದನ್ನೇ ವಿಚಾರ ಮಾಡ್ತಾರಲ್ಲ ಇವ್ರು ಅಂತ ಅಂತಿರ್ತಾರೆ ಎಷ್ಟೋ ಜನ. ಅವ್ರಿಗೆ ಗೊತ್ತಿಲ್ಲ 1 kg ವೇಟ್ ಜಾಸ್ತಿ ಇದ್ರು ಕೂಡ ಸ್ಟ್ರೇನ್ ಆಗತ್ತೆ ಬಾಡಿಗೆ. ಯಾರಿಗೆಲ್ಲ ಗೊತ್ತಿದೆ? 1-2 kg ಜಾಸ್ತಿ ಇದ್ರು ಕೂಡ ಬಾಡಿಗೆ ಸ್ಟ್ರೇನ್ ಆಗತ್ತೆ. ಹೇಗೆ ಅಂತ ಹೇಳ್ತೇನೆ. ಎಸ್, ಅದಕ್ಕೆ ಸ್ಟ್ರೇನ್ ಆಗಲಿಲ್ಲ, ನಮ್ಮ ಜಾಯಿಂಟು ನಮ್ಮ ಉಳಿಕೆದಕ್ಕೂ ಸ್ಟ್ರೇನ್ ಆಗಲಿಲ್ಲ ಅಂತಂದ್ರೆ ಬೇರೆ ಅಂಗಕ್ಕೆ ಸ್ಟ್ರೇನ್ ಆಗತ್ತೆ. 10 kg ವೇಟ್ ಜಾಸ್ತಿ ಇತ್ತಂತಂದ್ರೆ ನಮ್ಮ ಹಾರ್ಟ್ 1050 ಲೀಟರ್ ಪಂಪ್ ಮಾಡ್ಬೇಕು ಎಕ್ಸ್ಟ್ರಾ. ಅದು ಸ್ಟ್ರೇನ್ ಅಲ್ವಾ? ಹೌದು. 10 kg ಜಾಸ್ತಿ ಇದ್ರೆ ನೀವು ನೋಡ್ಕೊಡ್ರಿ, 2 kg ಇತ್ತಂದ್ರೆ ಎಷ್ಟು ಪಂಪ್ ಮಾಡ್ಬೇಕು? 5 kg ಜಾಸ್ತಿ ಇತ್ತಂದ್ರೆ ಎಷ್ಟು ಪಂಪ್ ಮಾಡ್ಬೇಕದು? ಅದು ಎಷ್ಟು ಸ್ಟ್ರೇನ್ ಮಾಡ್ತತಿ? ಅದಕ್ಕೆ ಎಷ್ಟು ಆಯಾಸ ಆಗತ್ತೆ? ನಮ್ಮ ಬ್ರೈನಿಗೆ ಅಷ್ಟೇ ಆಯಾಸ ಆಗೋದಿಲ್ಲ, ನಮ್ಮ ದೇಹಕ್ಕೆ ಅಷ್ಟೇ ಆಯಾಸ ಆಗೋದಿಲ್ಲ. ಪ್ರತಿಯೊಂದಕ್ಕೂ ರೆಸ್ಟ್ ಬೇಕು. ನಮ್ಮ ಪ್ರತಿಯೊಂದು ಸೆಲ್ಸಿಗೂ ಕೂಡ ರೆಸ್ಟ್ ಬೇಕು. ಅದಕ್ಕೆ ಮಲಗಬೇಕು. ಸ್ಲೀಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಜಾಯಿಂಟ್ ಹೆಲ್ತ್. ಎಸ್, ರೆಸ್ಟ್ ಮಾಡ್ಬೇಕು. ಎಷ್ಟು ಸ್ಟ್ರೇನ್ ಕೆಲಸ ಮಾಡ್ತೀವಿ ಅಷ್ಟೇ ರೆಸ್ಟ್ ಕೊಡ್ಬೇಕು. ಅಂಡ್ ಕೀಪ್ ಮೂವಿಂಗ್ ಅಂಡ್ ಸ್ಟೇಯಿಂಗ್ ಆಕ್ಟಿವ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಟಿವ್, ಸದಾ ಕ್ರಿಯಾಶೀಲರಾಗಿರ್ಬೇಕು. ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಚಲನೆ ವಲನೆ ಒಳಗಿರ್ಬೇಕು. ಯಾಕಂದ್ರೆ ನೀವು ಒಂದೇ ತವದಲ್ಲಿ ಕೂತ್ರ ಅಂದ್ರೆ ಏನಾಗ ಕೈ ಕಾಲು ಹಿಡ್ಕೋತಾವ. ಜುಮ್ ಯಾವಾಗ ಬರ್ತೈತಿ ಸರ? ರಘುವೀಂದ್ರ ಸರ್, ಕಾಲ್ ಜುಮ್ ಬರ್ತೈತ್ರಿ? ಬಂದಿರ್ತತಿ? ಜುಮ್ ಬರೋದಂದ್ರೆ ಏನು? ಅದು ಒಂಥರ ಅದು ಬ್ಲಡ್ ಸರ್ಕ್ಯುಲೇಷನ್ ಆದಂಗ ಒಂದ ಕಡೆ ಇದಾಗ್ಬಿಡ್ತದ್ರಿ, ಒಂದೇ ಕಡೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ಮೂಳೆಗಳನ್ನ ಹಿಂಗ್ ಹಿಡ್ಕೊಂಡು ಹಿಂಗ್ ಕೂತೀವಿ ಅಂತಂದ್ರ ಅಲ್ಲಿ ಜಾಯಿಂಟಿಗೆ ಜುಮ್ ಬರ್ತದ ಅಂದ್ರೆ ಏನೋ ಅಲ್ಲ, ದೇರ್ ಈಸ್ ಎ ಡೆಫಿಷಿಯನ್ಸಿ ಆಫ್ ಬ್ಲಡ್ ಫ್ಲೋ. ರಕ್ತ ಪರಿಚಲನೆಯ ಆಗದೆ ಕಾರಣ ಏನಾಗತ್ತಂದ್ರೆ ನಮ್ಮ ಜುಮ್ ಬರ್ತದೆ.
ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಯಾವತ್ತೂ ನಾವು ಸ್ಟೇ ಆಕ್ಟಿವ್ ಆಗಿರ್ಬೇಕು, ಮೂವ್ ಆಗ್ತಿರ್ಬೇಕು. ಬೆಂಡಿಂಗ್ ನಾಟ್ ಟು ಹೆವಿ, ಎಸ್ ಬಹಳಷ್ಟು ಅಲ್ಲ, ಅದಕ್ಕೊಂದು ಏನು ಲಿಮಿಟೆಡ್ ಇದು ಐತಿ, ಆ ಪ್ರಕಾರ ನಾವು ಏನ್ ಮಾಡ್ಬೇಕಂತಾರೆ ಮಾಡ್ಬೇಕು, ಮೂವ್ ಆಗ್ಬೇಕು. ಜೊತೆಗೆ ಸ್ಟೇ ಸ್ಟ್ರಾಂಗ್, ಬಹಳಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನಾವು ಕೂಡ್ಬೇಕಾದ್ರೆ, ನಿಲ್ಬೇಕಾದ್ರೆ, ಈ ಜಾಯಿಂಟ್ ಹೆಲ್ತ್ ಗಳನ್ನ ಮೇಂಟೈನ್ ಮಾಡ್ಬೇಕಾದ್ರೆ ನಮ್ಮ ಪೋಸ್ಚರ್ಸ್ ಬಹಳಷ್ಟು ಮುಖ್ಯ. ಕೂಡ್ತಕ್ಕಂಥ ಭಂಗಿ, ಮಲಗತಕ್ಕಂಥ ಭಂಗಿ, ನಿಲ್ತಕ್ಕಂಥ ಭಂಗಿ. ಒಬ್ಬೊಬ್ರು ನೋಡ್ರಿ ಅವ್ರವ್ರ ಭಂಗಿಗಳ ಪೋಸ್ಚರ್ಸ್ ಬೇರೆ ಅದಾವ. ಕೆಲವೊಬ್ರು ಹಿಂಗ್ ಡೂಗಾಗಿ ನಿಲ್ತಾರೆ, ಕೆಲವೊಬ್ರು ಕೆಲವೊಬ್ರು ಡೂಗಾಗಿ ನಿಲ್ತೀವಿ, ಡೂಗಾಗಿ ನಿಲ್ತಾರೆ. ಕೆಲವೊಬ್ರು ಸ್ಟ್ರೇಟ್ ಯಾವತ್ತೂ ಎದೆ ಸೆಟ್ಟಿಸಿ ನಿಂತಿರ್ತಾರೆ. ನೋಡ್ಬೇಕು ಅವರ ಪೋಸ್ಚರ್ಸ್ ನೋಡ್ಬೇಕು, ಅದ್ರ ಮೇಲೆ ಗೊತ್ತಾಗತ್ತೆ ಅವ್ರು ಎಷ್ಟು ಹೆಲ್ದಿ ಇದ್ದಾರೆ ಅಂತ. ಅದ ಯೂಸ್ ದ ಕರೆಕ್ಟ್ ಪೋಸ್ಚರ್ಸ್. ಡೋಂಟ್ ಫರ್ಗೆಟ್ ಅಬೌಟ್ ಡೈಟ್, ಇದನ್ನು ಮಾತ್ರ ಮರಿಬಾರದು. ಡೈಟ್, ಡೋಂಟ್ ಫರ್ಗೆಟ್ ಡೈಟ್ ನಾವು ಹೇಳೋದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂತಂದ್ರ ನಾವು ಕೆಲಸ ಮಾಡೋದು 20%, ದೇಹಕ್ಕೆ ಕೊಡ್ತಕ್ಕಂಥದ್ದು 80%. 80% ಕೊಟ್ಟಾಗ 20% ಕೆಲಸ ಆಗುತ್ತೆ ಹೊರತು ಇಲ್ಲಾಂದ್ರೆ ಆಗೋದಿಲ್ಲ. ನಾವು ಅದಕ್ಕೆ ಹೇಳೋದು 20% ಎಕ್ಸಸೈಸ್, 80% ನ್ಯೂಟ್ರಿಷನ್, 100% ರಿಸಲ್ಟ್. ಗೊತ್ತೈತಿ? ಎಸ್, ಅದಕ್ಕೆ ಡೋಂಟ್ ಫರ್ಗೆಟ್ ಡೈಟ್. ಏನು ದೇಹಕ್ಕೆ ಬೇಕು ಅನ್ನೋದನ್ನ ಮರಿಬಾರ್ದು. ಅಂದಾಗ ಮಾತ್ರ ನಾವು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಓಕೆ, ವಾಟ್ ಈಸ್ ಜಾಯಿಂಟ್ ಹೆಲ್ತ್ good for? What is joint health good for? Yes, healthy cartilage helps for the good joint health. Healthy cartilage ಇತ್ತಂತಂದ್ರೆ ಹೆಲ್ದಿ ಆಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮೂವ್ ಆಗ್ತೀವಿ, ಹೆಲ್ದಿ ಆಗಿ ಓಡಾಡ್ಬಹುದು, ಹೆಲ್ದಿ ಆಗಿ ಜಿಗಿಬಹುದು, ಜಂಪ್ ಮಾಡಬಹುದು. ಜಿಗಿದ್ರು ಕೂಡ ಏನೂ ಆಗೋದಿಲ್ಲ. ಎಸ್, ಅದಕ್ಕೆ ಕಾರ್ಟಿಲೇಜ್ ಬಹಳಷ್ಟು ಮುಖ್ಯ. ಇಲ್ಲಿ ಕೆಲಸ ಮಾಡೋದು ಯಾವ್ದಂದ್ರೆ ಕಾರ್ಟಿಲೇಜ್. ಇಟ್ ಈಸ್ ಆಲ್ಸೋ ಪ್ರೊಟೆಕ್ಟಿವ್ ಬೋನ್. ಇದು ಸ್ಮೂತ್ ಇರ್ತದ, ಬಹಳಷ್ಟು ಲಿಕ್ವಿಡ್ ಟೈಪ್ ಇರ್ತದ, ಬಟ್ ಇಟ್ ಪ್ರೊಟೆಕ್ಟ್ಸ್ ದ ಬೋನ್. ಅದು ಬೋನ್ಗಳನ್ನ ಹಾಳಾಗುವಿಕೆನ ರಕ್ಷಣೆಯನ್ನ ಮಾಡ್ತದ. ಮುಂದೆ ತೋರಿಸ್ತೇನೆ. ಎಸ್, ಕೀಪಿಂಗ್ ಯುವರ್ ಜಾಯಿಂಟ್ಸ್ ಹೆಲ್ದಿ ವಿಲ್ ಅಲೋ ಟು ರನ್, ವಾಕ್, ಜಂಪ್, ಪ್ಲೇ ಸ್ಪೋರ್ಟ್ಸ್ ಅಂಡ್ ಸೋ. ಎಲ್ಲ ಮಾಡಾಕ, ಮುಸುರಿ ತೆಕ್ಕಾಕ, ರೊಟ್ಟಿ ಮಾಡಾಕ, ಎಲ್ಲದಕ್ಕೂ ಎದಕ್ ಬೇಕು ಅಂತಂತಂದ್ರೆ ಈ ಹೆಲ್ದಿ ಜಾಯಿಂಟ್ ಬೇಕು. ಇಲ್ಲ ಅಂತಂದ್ರೆ ಕುಂತ್ರಿ ಹೇಳಕ್ ಬರಂಗಿಲ್ಲ, ಕೂತ್ರಿ ಮ್ಯಾಕ್ ಹೇಳಕ್ ಬರಂಗಿಲ್ಲ, ನಿಂತ್ರ ಕುಂದ್ರಾಕ್ ಬರಂಗಿಲ್ಲ. ಇಂತಹ ವ್ಯವಸ್ಥೆಗಳು ಯಾಕೆ ಬರ್ತಾವ ಅಂತಂತಂದ್ರೆ ಅನ್ಹೆಲ್ದಿ ಜಾಯಿಂಟ್ಗಳು, ಅನ್ಹೆಲ್ದಿ ಬೋನ್ಗಳು ಇರೋದ್ರಿಂದ. ಎಸ್, ಓಕೆ, ಹೌ ಕ್ಯಾನ್ we naturally lubricate our joints? ಹೆಂಗ್ ಲುಬ್ರಿಕೇಟ್ ಮಾಡ್ಬೇಕು ಅದಕ್ಕೆ ಹೇಳಿದ. ಆ ಕಾರ್ಟಿಲೇಜ್ ಹೆಂಗ್ ಡೆವಲಪ್ಮೆಂಟ್ ಮಾಡ್ಬೇಕು? ಏನಿಲ್ಲ, ಡೈಟ್. ಆಗ್ಲೇ ಹೇಳಿದೆ ನಾನು, ಡೈಟ್ ಮರಿಬಾರ್ದು ಅಂತ ಹೇಳಿ. ಎಷ್ಟು ಚೆನ್ನಾಗಿ ನಮ್ಮದು ಬೋನ್ಸ್ ಗಳು ಕ್ರಿಯೇಟ್ ಆಗಿ ಮಾಡ್ಬೇಕಂತಂದ್ರೆ ಒಂದು ಡಾರ್ಕ್ ಲೀಫಿ ವೆಜಿಟೇಬಲ್ಸ್ ಗಳನ್ನ ಹೇರಳವಾಗಿ ಯೂಸ್ ಮಾಡ್ಬೇಕು. ಡಾರ್ಕ್ ಲೀಫಿ ವೆಜಿಟೇಬಲ್ಸ್ ಯಾವುದೇ ಆಗಲಿ, ಗ್ರೀನ್ ವೆಜಿಟೇಬಲ್ಸ್ ಗಳನ್ನ ಏನ್ ಮಾಡ್ಬೇಕಂತಂದ್ರ ನಾವ್ ಏನ್ ಮಾಡ್ಬೇಕು, ಹೇರಳವಾಗಿ ಬಳಕೆ ಮಾಡ್ಬೇಕು. ಅಂದ್ರೆ ನಮ್ಮಲ್ಲಿ ನ್ಯಾಚುರಲ್ ಆಗಿ ಲುಬ್ರಿಕೆಂಟ್ ಸ್ಟಾರ್ಟ್ ಆಗತ್ತೆ. ಆ ಕಾರ್ಟಿಲೇಜ್ ಲುಬ್ರಿಕೆಂಟ್ ಅದರಲ್ಲಿ ಉತ್ಪಾದನೆ ಆಗಲಿಕ್ಕೆ ಪಾಠ. ಎಸ್, ಜೊತೆಗೆ ಒಮೆಗಾ 3 ನಾ ಮನೆ ಹೇಳಿದೆ. ಎಸ್, ಮೊನ್ನೆ ದಿನ ಹೋದ ವಾರ ನಾನು ಹೇಳಿದ್ದು ಇದರ ಬಗ್ಗೆನೆ, ಒಮೆಗಾ 3 ಫ್ಯಾಟಿ ಆಸಿಡ್. ಎಸ್, ಅದರೊಳಗೆ ಏನಿದೆ ಅಂತಂತಂದ್ರೆ ಅದನ್ನು ಹೇರಳವಾಗಿ ಉಪಯೋಗ ಮಾಡೋದಂದ್ರ ನಮ್ಮ ಜಾಯಿಂಟ್ ಲುಬ್ರಿಕೆಂಟ್ ಆಗ್ಲಿಕ್ಕೆ ಮಾಡೋಣ. ಕಾರ್ಟಿಲೇಜ್. ನೆಕ್ಸ್ಟ್, ಆಂಟಿ ಇನ್ಫ್ಲೇಮೇಟರಿ ಫುಡ್ಸ್, ಕರ್ಕ್ಯುಮಿನ್. ಎಸ್, ನಿಮ್ಮ ಮುಂದೆ ಹೇಳ್ತೇನೆ ನಾನು. ಈ ಅರಿಶಿಣಕ್ಕೆ ಎಂತಹ ತಾಕತ್ತಿದೆ ಅಂತಂತಂದ್ರೆ ಟರ್ಮಿಕ್ ಅಂತ ಕರಿತೀವಿ ನಾವು. ಹೇರಳವಾಗಿ ನಮ್ಮ ಇಂಡಿಯನ್ಸ್ ಬಹಳಷ್ಟು ಯೂಸ್ ಮಾಡ್ತಾರೆ ಅದನ್ನ. ಪ್ರತಿಯೊಂದಕ್ಕೂ ಅರಿಶಿಣ ಪುಡಿ ಹಾಕ್ತಾರೆ. ಎಸ್, ಅದಕ್ಕೆ ಎಂಥ ಕೆಪಾಸಿಟಿ ಇದೆ ಅಂತಂತಂದ್ರೆ ಆಂಟಿ ಇನ್ಫ್ಲಾಮೇಟರಿ ಫುಡ್ ಅಂತ ಕರಿತೀವಿ ಅದು. ಇದನ್ನು ಬಹಳಷ್ಟು ಹೇರಳವಾಗಿ ಉಪಯೋಗ ಮಾಡಬೇಕು ಜಾಯಿಂಟ್ ಪ್ರಾಬ್ಲಮ್ಸ್ ಇದ್ದವ್ರು. ಅದಕ್ಕೆ ಒಂದು ಬಿಗ್ ಕ್ಲಾಪ್ಸ್ ಮಾಡ್ರಿ. ನಾ ಮುಂದೆ ಹೇಳ್ತೀನಿ ನಮ್ಮ ಪ್ರಾಡಕ್ಟ್ ಬಗ್ಗೆ.
ಎಸ್. ನೆಕ್ಸ್ಟ್, ಹೈ ಆಂಟಿ ಆಕ್ಸಿಡೆಂಟ್ ಫುಡ್ಗಳನ್ನು ನಾವು ಬಳಕೆ ಮಾಡಬೇಕು. ನಮ್ಮ ಬೋನಿನಲ್ಲಿ ನ್ಯಾಚುರಲಿ ಲೂಬ್ರಿಕಂಟ್ ಆಗ್ಬೇಕಾತಂತಂದ್ರೆ ಹೈ ಆಂಟಿ ಆಕ್ಸಿಡೆಂಟ್ ಫುಡ್ಗಳನ್ನ, ಆನಿಯನ್ ಆಗಲಿ, ಗಾರ್ಲಿಕ್ ಆಗಲಿ, ಗ್ರೀನ್ ಟೀ ಆಗಿರ್ಬೋದು, ಬೆರೀಸ್ ಆಗಿರ್ಬೋದು, ಇನ್ನೂ ಅನೇಕ ರೀತಿಯಾದಂತಹ ಆಂಟಿ ಆಕ್ಸಿಡೆಂಟ್ ಫುಡ್ಗಳದ. ಇವುಗಳನ್ನ ಹೇರಳವಾಗಿ ಉಪಯೋಗ ಮಾಡಬೇಕು. ಜೊತೆಗೆ ನ್ಯಾಚುರಲ್ ಆಗಿ ಲುಬ್ರಿಕೆಂಟ್ ಆಗಬೇಕಾದ್ರೆ ನಟ್ ಮತ್ತು ಸೀಡ್ಸ್ ಗಳನ್ನ ಬಳಕೆ ಮಾಡಬೇಕು. ಬೀಜಗಳು ಅಂತ ಕರೀತೀವಿ, ಎಣ್ಣೆ ಇರ್ತಕ್ಕಂಥ ಬೀಜಗಳು. ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಇನ್ನೂ ಬಹಳಷ್ಟು ಇದ್ದಾವೆ, ಅಗಸೆ ಬೀಜ ಆಗಿರ್ಬೋದು. ಅಂದ್ರೆ ಒಟ್ಟಾರೆ ಎಣ್ಣೆ ಇರ್ತಕ್ಕಂತಹ ಪದಾರ್ಥಗಳನ್ನ ನಾವು ಬಳಕೆ ಮಾಡಿದ್ರೆ ಏನಾಗತ್ತಂತಂದ್ರೆ ಲುಬ್ರಿಕೆಂಟ್ ಆಗತ್ತೆ. ಎಷ್ಟೋ ಮಂದಿ ಸರ್ ನೋಡಿದಿರಿ, ಕಾಲ್ ಪೇನ್ ಬಂದಾಗ ನೀವ್ ಏನಾದ್ರೂ ಮಸಾಜ್ ಮಾಡಿಸಿದಿರಿ, ಎಣ್ಣೆ ಹಚ್ತೀರಿ? ಎಸ್ ರಾಘವೇಂದ್ರ ಸರ್, ಎಣ್ಣೆ ಹಚ್ಚಿ ತಿಕ್ಕಿದ್ರೆ ಸ್ವಲ್ಪ ರಿಲೀಫ್ ಆಗತ್ರಿ? ಎಸ್. ಕಾರಣ ಏನು ಅಂತಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಲೂಬ್ರಿಕೆಂಟ್ ಆಯಿಲ್ ಅನ್ನೇ ಲೂಬ್ರಿಕೆಂಟ್. ಲಿಕ್ವಿಡ್ ಕಾರ್ಟಿಲೇಜ್, ಲಿಕ್ವಿಡ್ ಟೈಪ್ ಇರ್ತಕ್ಕಂಥದ್ದು, ಅದನ್ನ ಏನ್ ಕೇಳ್ತೀವಿ ಅಂದ್ರೆ ಲುಬ್ರಿಕೆಂಟ್ ಅಂತ ಕರಿತೀವಿ. ಎಸ್. ಜೊತೆಗೆ ವಾಟ್ ವಿಟಮಿನ್ಸ್ ಟು ಪ್ರಮೋಟ್ ದ ಜಾಯಿಂಟ್ ಹೆಲ್ತ್? ಯಾವ ವಿಟಮಿನ್ಗಳನ್ನು ನಾವು ಬಹಳಷ್ಟು ಪ್ರಮೋಟ್ ಮಾಡಬೇಕು ಜಾಯಿಂಟ್ ಹೆಲ್ತಿಗೆ? ಮೂಳೆಗಳು ಮತ್ತು ಬೋನ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಾತಂದ್ರೆ, ಆ ಜಾಯಿಂಟ್ಗಳು ಚೆನ್ನಾಗಿ, ಕೀಲುಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಾದ್ರೆ ಯಾವ ಬಹಳಷ್ಟು ಮುಖ್ಯ ಅಂತಂದ್ರೆ ಈ ವಿಟಮಿನ್ಗಳು ಬಹಳಷ್ಟು ಮುಖ್ಯ. ಅದರಲ್ಲಿ ಎಸ್ಪೆಷಲಿ ವಿಟಮಿನ್ ಡಿ. ವಿಟಮಿನ್ ಡಿ is important for the keeping bone strong and prevent the injuries from falls. ನೀವು ಬಿದ್ದು ಕೈಕಾಲು ಮುರ್ಕೋತೀರಿ, ಏನೋ ಆಗ್ತವೆ, ಬೋನುಗಳು ಏನಾಗ್ತಂದ್ರೆ ಒಳಿತಾವೆ, ಟ್ವಿಸ್ಟ್ ಆಗ್ತವೆ, ಅಥವಾ ಈ ಕ್ಯಾಚ್ ಆಗತ್ತೆ, ಮಸಲ್ ಕ್ಯಾಚ್ ಆಗ್ತವೆ. ಇಂಥವಕ್ಕೆಲ್ಲ ಏನ್ ಬೇಕು ಅಂತಂತಂದ್ರೆ ವಿಟಮಿನ್ ಡಿ ಬಹಳಷ್ಟು ಮುಖ್ಯ. ಯಾಕಂದ್ರೆ ನಮ್ಮ ಮೂಳೆ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಬಹಳಷ್ಟು ಮುಖ್ಯ. ಕ್ಯಾಲ್ಸಿಯಂ ನಾ ಹೇಳಕತ್ತಿಲ್ಲ, ರಿಸರ್ಚ್ ಶೋಸ್ ದಟ್ ದ ಪೀಪಲ್ ಲೋ ಲೆವೆಲ್ ಆಫ್ ವಿಟಮಿನ್ ಡಿ ಮೇ ಹ್ಯಾವ್ ದ ಮೋರ್ ಜಾಯಿಂಟ್ ಪೇನ್. ವಿಟಮಿನ್ ಡಿ ಡೆಫಿಷಿಯನ್ಸಿ ಆಯ್ತಂತಂದ್ರೆ ಜನರಿಗೆ ಏನ್ ಬರ್ತದೆ ಅಂತಂದ್ರೆ ಜಾಯಿಂಟ್ ಪೇನ್ ಬರಕ್ ಸ್ಟಾರ್ಟ್ ಮಾಡ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಯ್ತಂದ್ರೆ ಪೇನ್ ಬರಕ್ ಸ್ಟಾರ್ಟ್ ಮಾಡ. ಎಸ್. ಅದಕ್ಕೆ ಈ ಎರಡು ವಿಟಮಿನ್ಗಳು ಬಹಳಷ್ಟು ಮುಖ್ಯ. ಇದೊಂದೇ ಅಲ್ಲ, ಇನ್ನೂ ಬಹಳಷ್ಟು ವಿಟಮಿನ್ಗಳು ಅದಾವ. ಎಸ್. ಹಾಗಾದ್ರೆ ನಾವು ಎಂತಹ ಫುಡ್ಗಳನ್ನು ಬಳಕೆ ಮಾಡಬೇಕು? ಈಗ ನಾವು ನ್ಯಾಚುರಲಿಗೂ ಕೂಡ ಕೆಲವೊಂದಿಷ್ಟು ಫುಡ್ಗಳನ್ನ ನಾವು ಬಳಕೆ ಮಾಡ್ಬೇಕು. ಎಸ್. ನಟ್ಸ್ಗಳು, ಸೀಡ್ಸ್ಗಳು ಅಂತ ನಾ ಆಗಲೇ ಹೇಳಿದೆ. ಒಮೆಗಾ 3 ಫ್ಯಾಸಿಡ್ಸ್ ಇರ್ತಕ್ಕಂತಹ ಫುಡ್ಗಳನ್ನ ನಾವು ಬಳಕೆ ಮಾಡಬೇಕು. ಆನಂತರ ಕೋಲ್ಡ್ ವಾಟರ್ ಬಹಳಷ್ಟು ಅವಾಯ್ಡ್ ಮಾಡ್ಬೇಕು. ಫಿಶ್ ಇರ್ತದಲ್ಲ, ಕೋಲ್ಡ್ ವಾಟರ್ನ ಇರ್ತಕ್ಕಂಥ ಫಿಶ್ ಅನ್ನ ನಾವು ಉಪಯೋಗ ಮಾಡ್ಕೋಬೇಕು. ಓಕೆ. ಫ್ರೂಟ್ಸ್ಗಳನ್ನ, ನಂತರ ಈ ಸಿಟ್ರಸ್ ಫುಡ್ಗಳನ್ನ, ವೆಜ್ ಒಟ್ಟು ಗ್ರೀನ್ ಆಗಿರ್ತಕ್ಕಂಥಗಳನ್ನ, ಬೀನ್ಸ್ಗಳನ್ನ, ಕಾಳುಗಳು ಅಂದ್ರೆ ಲೆನಿಟಲ್ಸ್, ದ್ವಿದಳ ಧಾನ್ಯಗಳನ್ನ, ಆಲಿವ್ ಆಯಿಲ್ ಅನ್ನ, ಹೋಲ್ ಗ್ರೇನ್ಸ್ ಅನ್ನ, ಅಂಡ್ ರೂಟ್ ವೆಜ್ಜಸ್, ಯಾವುವು ಏನು ಭೂಮಿಯಲ್ಲಿ ಬೆಳೆದಂತ ಗಡ್ಡೆಗಳು ಇರ್ತವೆ, ಗಡ್ಡೆಗಳು, ಆನಿಯನ್, ಗಾರ್ಲಿಕ್, ಇವೆಲ್ಲ ಇನ್ಫ್ಲೇಮಿನೇಟರಿ ಆಗಿರ್ತಕ್ಕಂಥ ಫುಡ್ಗಳು. ಎಸ್. ಬಹಳಷ್ಟು ಹೆಲ್ಪ್ ಮಾಡ್ತವೆ. ಅದಕ್ಕೆ ರೂಟ್ ವೆಜ್ಜಸ್ ಬಹಳಷ್ಟು ಇಂಪಾರ್ಟೆಂಟ್ ಫಾರ್ ದ ಜಾಯಿಂಟ್ ಹೆಲ್ತ್. ಎಸ್. ಇದು ಸಿಂಪಲ್ ಆಗಿ ಹೇಳಿದ್ದೇನೆ ಅಷ್ಟೇ. ದ ವೇಸ್ ಟು ಪ್ರೊಟೆಕ್ಟ್ ಯುವರ್ ಜಾಯಿಂಟ್ ಆಸ್ ಯು ಏಜ್ ಆದಂತೆ ಏನಾಗತ್ತಂತಂದ್ರೆ ಹಾಳಾಗೋದೆ. ಯಾಕಂತಂದ್ರೆ ಹೊಸದಿದ್ದಾಗ ಬಹಳ ಚಂದ ಇರ್ತದ. ಸವಕಳಿ ಆತು ಅಂತಂತಂದ್ರೆ ಏನಾಗತ್ತಂತಂದ್ರೆ ಅದು ತನ್ನ ಒಂದು ಸ್ಥಿತಿ ಸ್ಥಾಪಕತ್ವನ್ನ ಕಳ್ಕೋತಾ ಹೋಗ್ತದೆ. ಹಂಗಾದ್ರೆ ಹೆಂಗ್ ಮೇಂಟೈನ್ ಮಾಡ್ಬೇಕಂತಂದ್ರೆ ನಾವು ಹೆಲ್ದಿ ಏಜ್ ಆದಂಗೆ ಹೆಂಗ್ ಮೇಂಟೈನ್ ಮಾಡ್ಬೇಕು? ಯಾರು ಏಜ್ ಆಗ್ತೀವಿ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ವೇಟ್ ಜಾಸ್ತಿ ಆಗಲಾರ್ದಂತ ನೋಡ್ಕೊಂಡ್ರಿ ಅಂದ್ರೆ ಯಾವ ಬೋನ್ಗಳು ಹಾಳಂಗಿಲ್ಲ, ಯಾವ ಜಾಯಿಂಟ್ಗಳು ಏನಾಗತ್ತಂದ್ರೆ ಹಾಳಂಗಿಲ್ಲ. ಎಸ್. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ವೇಟ್ ಮ್ಯಾನೇಜ್ ಇಸ್ ವೆರಿ ಇಂಪಾರ್ಟೆಂಟ್.
As you age, you have to manage the weight. Next, regular exercise is very important. ಜೀವನ ಪರ್ಯಂತರ ಜೀವ ಇರುವವರೆಗೂ ಎಕ್ಸರ್ಸೈಸ್ ಮಾಡಬೇಕು. ಹೌದು, ಎಕ್ಸರ್ಸೈಸ್ ಜಾಯ್ನ್ ಆಗಂತಂದ್ರೆ 4-5 ಮಂದಿ ಜಾಯ್ನ್ ಆಗ್ತಾರೆ. ಮುಂದೆ ಗೊತ್ತಾಗತ್ತೆ. ಎಸ್, ಮುಂದೆ ಗೊತ್ತಾಗತ್ತೆ. ಎಕ್ಸರ್ಸೈಸ್ ರೆಗ್ಯುಲರ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಜಾಯಿಂಟ್ as you age, ಜಾಯಿಂಟ್ ಹೆಲ್ತ್. ಸ್ಟಾಪ್ ಸ್ಮೋಕಿಂಗ್. ಈ ಸ್ಮೋಕ್ ಮಾಡೋದನ್ನ, ಧೂಮಪಾನವನ್ನ ಅಥವಾ ಮದ್ಯಪಾನವನ್ನ ಮಾಡಬಾರ್ದು. ಡ್ರಿಂಕಿಂಗ್ ಮೋರ್ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ವಯಸ್ಸಾದ್ರೆ ನೀರು ಜಾಸ್ತಿ ಕುಡಿಬೇಕು. ಎಸ್, ವಯಸ್ಸಾದವರು ಸ್ಮೋಕ್ ಮಾಡಬಾರ್ದು, ವಯಸ್ಸಾದವರು ಡ್ರಿಂಕ್ ಮಾಡಬಾರ್ದು. ಎಸ್, ಜೊತೆಗೆ ವಾರ್ಮ್ ಅಪ್ ಬಹಳಷ್ಟು ಮುಖ್ಯ. ಎಕ್ಸರ್ಸೈಸ್ ನೋಡಿ ಡೈರೆಕ್ಟ್ ಎಕ್ಸರ್ಸೈಸ್ ಮಾಡಬಾರ್ದು. ಎಷ್ಟೋ ಮಂದಿ ಡೈರೆಕ್ಟ್ ಹೆವಿ ಎಕ್ಸರ್ಸೈಸ್ ಮಾಡಕ್ ಹೋಗ್ತಾರ. ನೋ, ಅದಕ್ಕೆ ನಾವು ಫಸ್ಟ್ ಎಕ್ಸರ್ಸೈಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ವಾರ್ಮ್ ಅಪ್ ಅನ್ನ ಮಾಡಿಸ್ತೀವಿ. ಎಸ್, ಡೈಲಿ ವಾರ್ಮ್ ಅಪ್ ಮಾಡಿಸ್ತೀವ್ರಿ. ಎಸ್, ಯಾಕೆ ಅಂದ್ರೆ ನಿಮ್ಮ ಜಾಯಿಂಟ್ಗಳು ಸ್ಟ್ರೇನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ವಾರ್ಮ್ ಅಪ್ ಫಸ್ಟ್, ಆ ನಂತರ ಎಕ್ಸರ್ಸೈಸ್. ಎಸ್, ಹೀಗೆ ಮಾಡಬೇಕು. ಆಗ ಮಾತ್ರ ನಾವು ಏಜ್ ಆಗೋದಿಲ್ಲ. ಚೆನ್ನಾಗಿ ಏಜ್ ಆದ್ರೂ ಕೂಡ ನಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇನ್ನೂ ಬಹಳಷ್ಟು ಇದಾವೆ ಜಾಯಿಂಟ್ ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕಾದ್ರೆ. ಹೌ ಕ್ಯಾನ್ ಐ ಸ್ಟಾಪ್ ದ ಜಾಯಿಂಟ್ ಪೇನ್? ಈಗ ಜಾಯಿಂಟ್ ಪೇನ್ ಬರ್ತದೆ, ಹೆಂಗ್ ಸ್ಟಾಪ್ ಮಾಡ್ಬೇಕು? ಈಗ ಬಹಳಷ್ಟು ಜನಿಗೆ ರಿಸ್ಕ್ ಆಫ್ ಆರ್ಥ್ರೈಟಿಸ್ ಇಂಥ ಎಲ್ಲ ಸಮಸ್ಯೆಗಳದ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಹೇಳಿದ್ನಲ್ಲ, ಅದಕ್ಕೆ ಹೆಲ್ದಿ ವೇಟು, ಕಂಟ್ರೋಲ್ ಯುವರ್ ಬ್ಲಡ್ ಶುಗರ್, ರೆಗ್ಯುಲರ್ ಎಕ್ಸರ್ಸೈಸ್, ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಅವಾಯ್ಡ್ ಇಂಜುರೀಸ್, ಕ್ವಿಟ್ ಸ್ಮೋಕಿಂಗ್, ಈಟ್ ಫಿಶ್ ಟ್ವೈಸ್ ಅ ವೀಕ್. ಎರಡು ದಿನ, ವಾರದಾಗ 2 ಸಾರಿ ಏನ್ ಮಾಡ್ಬೇಕಂದ್ರೆ ಫಿಶ್ ಅನ್ನ ಇಂಟೇಕ್ ಮಾಡ್ಬೇಕು. ಅಂಡ್ ಗೆಟ್ ರುಟೀನ್ ಪ್ರಿವೆಂಟಿವ್ ಕೇರ್. ಜೊತೆಗೆ ಇಲ್ಲಕಂದ್ರೆ ನೀವು ತಿನ್ನಕ್ ಆಗ್ಲಿಲ್ಲ ಅಂದ್ರೆ ಸಪ್ಲಿಮೆಂಟ್ಸ್ ಗಳನ್ನ ಇಂಟೇಕ್ ಮಾಡಬೇಕು. ಅಂದಾಗ ನಮ್ ಜಾಯಿಂಟ್ ಪೇನ್ಗಳು ಚೆನ್ನಾಗಿರ್ತವೆ. ಎಸ್, ನಾ ಇದಕ್ಕೆ ಹೇಳಿದೆ, ಈ ಜಾಯಿಂಟ್ ನಲ್ಲಿ ಒಂದು ಕಾರ್ಟಿಲೇಜ್ ಇರ್ತದೆ, ಲಿಗ್ಯಾಮೆಂಟ್ ಇರ್ತದೆ ಅಂತ ಹೇಳಿದೆ. ಅದು ಡ್ಯಾಮೇಜ್ ಆಗಿ ಇಲ್ಲಿ ನೋಡ್ರಿ, ಇದು ಹಾಳಾದಂತಹದ್ದು. ಈ ಕಾರ್ಟಿಲೇಜ್ ಏನಾಗತ್ತಂತಂದ್ರೆ ಹಾಳಾಗತ್ತೆ. ಅಲ್ಲಿ ಏನಾಗತ್ತಂದ್ರೆ ಇಲ್ಲಿ ಈ ರೀತಿಯಾದಂತಹ ಹೋಲ್ಗಳ ಕಾಣಿಸ್ಕೋತಾವ. ಇದು ಹರಿತೈತಿ ನೋಡ್ರಿ. ಇದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಇದಕ್ಕ ಹಿಂಗ್ ಪ್ರೊಟೆಕ್ಟ್ ಮಾಡ್ಬೇಕಂತಂದ್ರೆ ಒಂದು ಊಟ, ಎರಡನೇದ್ದು ಆಕ್ಟಿವಿಟಿ, ಚೆನ್ನಾಗಿ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಲೂಬ್ರಿಕೆಂಟ್ ಆಗ್ತಕ್ಕಂತಹ ಡೈಟ್ ಪ್ಲಾನ್ ಅನ್ನ ನಾವು ಮೇಂಟೈನ್ ಮಾಡಿದ್ದಾದ್ರೆ ಈ ರೀತಿಯಾದಂತ ಈ ಕಾರ್ಟಿಲೇಜ್ ಡ್ಯಾಮೇಜ್ ಅನ್ನ ನಾವು ಕಡಿಮೆ ತಡೆಗಟ್ಟಬಹುದು. ಎಸ್, ಹೆಂಗ್ ರೀಬಿಲ್ಡ್ ಮಾಡ್ಬೇಕು? ಈ ಕಾರ್ಟಿಲೇಜ್ ಅನ್ನ ರೀಬಿಲ್ಡ್ ಮಾಡೋದು ಹೇಗೆ ಅದಕ್ಕೆ ಹೇಳಿದೆ. ಸಪೋಸ್ ಕಾರ್ಟಿಲೇಜ್ ಹಾಳಾಯ್ತು ಅಂತಂದ್ರೆ ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ. ರಿಪೇರಿ ಆಗೋದು ಬಹಳಷ್ಟು ಕಷ್ಟ ಆಗುತ್ತೆ ಕಾರ್ಟಿಲೇಜ್ ಡ್ಯಾಮೇಜ್ ಆತಂದ್ರೆ. ಕಾರ್ಟಿಲೇಜ್ ರೀಜನರೇಟ್ ಆಗ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸಪ್ಲಿಮೆಂಟ್ಸ್ ಗಳು ಬಹಳಷ್ಟು ಮುಖ್ಯ. ಆ ಬೋನಿಗೆ ಬೇಕಾದಂತಹ ಸಪ್ಲಿಮೆಂಟ್ ಅಂತಂತಂದ್ರೆ ಊಟದಲ್ಲಿ ಸಿಗಲಾರದಂತಹದನ್ನ ಕೊಡೋದನ್ನ ಸಪ್ಲಿಮೆಂಟ್. ನಾ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಸಪ್ಲಿಮೆಂಟ್ ಅಂತಂತಂದ್ರೆ ಊಟದಲ್ಲಿ ದೊರೆಯಲಾರದಂತಹ ಅಡಿಷನಲ್ ಆಗಿರ್ತಕ್ಕಂಥ ಕೊಡೋದನ್ನ ನಾವು ಸಪ್ಲಿಮೆಂಟ್ ಅಂತ ಕರಿ. ಅದಕ್ಕೆ ಈ ಕಾರ್ಟಿಲೇಜ್ ಅನ್ನ ಜನರೇಟ್ ಮಾಡ್ಬೇಕಾತಂತಂದ್ರೆ, ಸ್ಟ್ರೆಂತ್ ಮಾಡ್ಬೇಕಾತಂದ್ರೆ, ಮಸಲ್ಸ್ ಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಸಪ್ಲಿಮೆಂಟ್ ಗಳನ್ನ ಕೊಡ್ಬೇಕು. ಇಲ್ಲ ಅಂತಂತಂದ್ರೆ ಅದಕ್ಕೆ ಪೂರಕವಾದಂತಹ ಏನು ಅಗತ್ಯತೆಗಳಿದ್ದಾವೆ ಅವುಗಳನ್ನ ನಾವು ಕೊಡ್ಬೇಕು. ಆಗ ಮಾಡ್ಬೋದು. ಇಲ್ಲ ಅಂತಂತಂದ್ರ ಸರ್ಜರಿ ಮಾಡ್ಬೇಕು. ಸರ್ಜರಿ ಮಾಡಿದ ಕೂಡ 100% ಅಲ್ಲ, ಕೇವಲ 20-30% ಮಾತ್ರ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು. ಇಲ್ರಿ ನಿಮ್ಮ ಮಂಡ್ಯ ಚಿಪ್ಪು ಸವಿದಾವೆ ತೆಗೆದು ಹಾಕಬೇಕಂತ ಹೇಳ್ತಾರೆ. ಈ ಹೇಳ್ದಾರನ್ ಕೇಳಿದೀನಿ ನಾನು. ಎಸ್, ಕಾರಣಗಳು ಏನು ಅಂದ್ರೆ ಡ್ಯಾಮೇಜ್, ಕಾರ್ಟಿಲೇಜ್ ಡ್ಯಾಮೇಜ್. ಇದಕ್ಕೆ ಸರಳ ಸೂತ್ರ ಅಂತಂತಂದ್ರ ಕೇರ್ ಮಾಡೋದು ಬಹಳಷ್ಟು ಸೂತ್ರ. ಜೊತೆಗೆ ಈಗಲಿದ್ದ ಸಪ್ಲಿಮೆಂಟ್ ಗಳನ್ನು ಕೊಟ್ಕೋತಾ ಹೋದ್ರೆ ಅಂತಂದ್ರೆ ನಿಮಗೆ ಕಾರ್ಟಿಲೇಜ್ ಹಾಳಾಗೋದಿಲ್ಲ. ಎಸ್, ನಾಗ್ಲೇ ಹೇಳಿದೆ ಲಿಗ್ಯಾಮೆಂಟ್ ಅಂತ ಹೇಳಿ.
ಲಿಗ್ಯಾಮೆಂಟ್ ಅಂತಂದ್ರೆ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿದೆ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಕನೆಕ್ಟ್ ಆಗೈತಿ ನೋಡ್ರಿ. ಹಿಂಗ ಬೋನ್ ಎರಡು ಕೂಡಿರ್ತಾವೆ. ಇದು ಏನಾಗಿರ್ತೈತಿ ಅಂತಾರ, ಈ ಲಿಗ್ಯಾಮೆಂಟ್ ಅಂತಂತಾರ ಈ ಕನೆಕ್ಟ್ ಆಗಿರ್ತದ. ಇಲ್ಲೊಂದು ಒಂದು ಎಳಿ ಇರ್ತದ, ಅದು ಕೂಡಿರ್ತದ. ಇದಕ್ಕೆ ಇದನ್ನ ನಾವು ಲಿಗ್ಯಾಮೆಂಟ್ ಅಂತ ಕರಿತೀವಿ. ಅದನ್ನ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ದಟ್ ಈಸ್ ಕನೆಕ್ಟೆಡ್ ಟು ದ ಒನ್ ಜಾಯಿಂಟ್ ಟು ಅನದರ್ ಜಾಯಿಂಟ್, ಒನ್ ಬೋನ್ ಟು ಅನದರ್ ಬೋನ್. ಎಸ್, ಒಳಗೆ ಹಿಂಗ್ ಪೋಲ್ ಇರ್ತದ. ಯಾಕಂತಂದ್ರ ಅದು ಹಿಂಗ ಹಿಂಗ ಅದು ಮೂವ್ ಆಗ್ಬೇಕಲ್ಲ. ಅಲ್ಲಿ ಏನಾಗಿರ್ತೈತಿ ಅಂತಂತಂದ್ರೆ ಒಳಗ ಲಿಕ್ವಿಡ್ ಲೂಬ್ರಿಕೆಂಟ್ ಇರ್ತದೆ, ಕಾರ್ಟಿಲೇಜ್. ನ್ಯಾಚುರಲ್ ಇವು ಹೆಲ್ದಿ ಫುಡ್ಸ್ಗಳು. ಇವ್ನು ನೋಡ್ರಿ, ಇವೆಲ್ಲ ವಿಟಮಿನ್ಗಳು ನಾವು ಇಂಟೇಕ್ ಮಾಡ್ಬೇಕು. ಯಾವುದು? ಲಾಟ್ ಆಫ್ ವೆಜಿಟೇಬಲ್ಸು ಅಂಡ್ ಎಕ್ಸಸೈಸು ಆಗ್ಲೇ ಹೇಳಿದ್ನಲ್ಲ, ಇವೆಲ್ಲ ಇದ್ರೊಳಗೆ ಇವೆಲ್ಲ ಇರ್ಬೇಕು. ವಿಟಮಿನ್ ಡಿ, ವಿಟಮಿನ್ ಕೆ, ಲೋ ಕ್ಯಾಲರಿ ಫುಡ್ಗಳನ್ನು ಇಂಟೇಕ್ ಮಾಡಬೇಕು. ಕೊಲಾಜನ್ ಸಪ್ಲಿಮೆಂಟ್ಗಳು ಬೇಕಾಗುತ್ತೆ. ಅಂಡ್ ಮೇಂಟೈನ್ ಸ್ಟೇಬಲ್ ಅಂಡ್ ಹೆಲ್ದಿ ವೇಟ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ಕ್ಲೂಡ್ ಫುಡ್ ಹೈ ಮ್ಯಾಗ್ನೀಸಿಯಮು, ಜಿಂಕು, ಒಮೆಗಾ 3 ಇವೆಲ್ಲ ಹೈ ಪ್ರಮಾಣದಲ್ಲಿ ಇದ್ರೆ ಮಾತ್ರ ನಾವು ಹೆಲ್ದಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಬರ್ತದೆ. ಇವು ಬಹಳಷ್ಟು ಮುಖ್ಯ. ಯಾವಂದ್ರೆ ಈ ವಿಟಮಿನ್ಸ್ಗಳು: ಕ್ಯಾಲ್ಸಿಯಂ, ವಿಟಮಿನ್ ಡಿ, ಫಾಸ್ಫರಸ್, ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಎ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತಾ. ಹೆಲ್ಪ್ಫುಲ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಬೋನ್ ಹೆಲ್ತ್ ಅಂಡ್ ಜಾಯಿಂಟ್ ಹೆಲ್ತ್. ಇವು ಪ್ರಮುಖವಾದಂಥವು. ಒಂದು ಇದನ್ನ ನೋಡಬಹುದು. ಇಲ್ಲೊಂದು ರೆಕಮೆಂಡೇಶನ್ಸ್ ಐತಿ. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಎಷ್ಟು ಪ್ರಮಾಣದಲ್ಲಿ ನಾವು ತಗೋಬೇಕು, ಇದು ಬಹಳ ಮುಖ್ಯ. ಈ ಮಕ್ಕಳು ಏನ್ ಮಾಡ್ತೇವೆ ಅಂತಂದ್ರೆ, ಇನ್ಫ್ಯಾಂಟ್ಸ್ ಹುಟ್ಟಿದ ಆರೋಗ್ಯದಿಂದ ಹುಟ್ಟಕ್ಕಿಂತ ಪೂರ್ವದಲ್ಲೇ ನಾವು ಸ್ಟಾರ್ಟ್ ಮಾಡ್ತೇವೆ. ಹುಟ್ಟುವುದಕ್ಕಿಂತ ಪೂರ್ವದಲ್ಲೇ ಡಾಕ್ಟರ್ಸ್ ಕ್ಯಾಲ್ಸಿಯಂ ಗುಳಿಗೆ ಕೊಡ್ತಾರ್ರಿ. ಮಕ್ಕಳು ಏನೋ ತಾಯಿ ಗರ್ಭ ಧರಿಸಿದಳ ಅಂದ್ರೆ ಅಲ್ಲಿದ್ದ ಚಾಲೋ ಟ್ರೀಟ್ಮೆಂಟ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ಇನ್ನು ಅನೇಕ ರೀತಿಯಾದಂತಹ ಏನೈತೆ ಅಂತಂದ್ರೆ ಪೂರಕಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೆಡಿಸಿನ್ಸ್ಗಳ ಮುಖಾಂತರ ನಾವು ಕೊಡ್ತಾರೆ. ನೋಡ್ರಿ, ಪ್ರಮುಖವಾಗಿ ನಾವು ವಿಟಮಿನ್ ಇವೆರಡು ಬಹಳಷ್ಟು ಮುಖ್ಯ. ಯಾವುದು? ವಿಟಮಿನ್ ಡಿ ಮತ್ತು ವಿಟಮಿನ್ ಕ್ಯಾಲ್ಸಿಯಂ. ನಮ್ಮ ಇನ್ಫ್ಯಾಂಟ್ಸ್ 0 to 6 months ಇದ್ರೆ 200 ಮಿಲಿಗ್ರಾಮ್ ಪರ್ ಡೇ. ಅವ್ರಿಗೆ 400 IU ಪ್ರತಿದಿನ ಬೇಕು. 6 ರಿಂದ 12 ಮಂತದೊಳಗಿದ್ದವರಿಗೆ 262 ಇದು ಕ್ಯಾಲ್ಸಿಯಂ ಬೇಕು. ಅಂಡ್ ವಿಟಮಿನ್ ಡಿ 400 ಬೇಕು. 1 ರಿಂದ 3 ವರ್ಷದ ಮಕ್ಕಳಿಗೆ 700 ಕ್ಯಾಲ್ಸಿಯಂ, 700 mg ಮೈಕ್ರೋಗ್ರಾಮ್. ಆನಂತರ 600 ನೋಡ್ರಿ, ಬರ್ತಾ 4 ರಿಂದ 8 ವರ್ಷದವರಿಗೆ 1000 mg ಕ್ಯಾಲ್ಸಿಯಂ. ವಿಟಮಿನ್ ಡಿ 600 IU. ಆನಂತರ 19 ರಿಂದ 30 ವರ್ಷದವರಿಗೆ 14 ರಿಂದ 18 ವರ್ಷದವರಿಗೆ 1300 mg ಬೇಕು ಕ್ಯಾಲ್ಸಿಯಂ ಪ್ರತಿ ದಿವಸ, ಪರ್ ಡೇ. ನಾ ಹೇಳಕತ್ತಿದ್ದು ಇದಕ್ಕಲ್ಲ, ಪರ್ ಡೇ. ಅದೇ ರೀತಿಯಾಗಿ 31 ವಯಸ್ಸರಿಂದ 50 ವರ್ಷದವರಿಗೆ ಅವ್ರಿಗೂ ಕೂಡ 1000 mg ಏನ್ ಬೇಕಂತ ಕ್ಯಾಲ್ಸಿಯಂ ಬೇಕು. ಆನಂತರ 600 IU ವಿಟಮಿನ್ ಡಿ ಅವಶ್ಯಕತೆ ಇದೆ. 50 ರಿಂದ 70 ವರ್ಷದವರಿಗೆ ಅವ್ರಿಗೂ ಕೂಡ 1000 mg ಕ್ಯಾಲ್ಸಿಯಂ, 600 IU ಡಿ ವಿಟಮಿನ್ ಡಿ. ನೋಡ್ರಿ, ಇಷ್ಟೆಲ್ಲ ಅವಶ್ಯಕತೆ ಇರುವುದರಿಂದ ನಾವು ಇಷ್ಟೆಲ್ಲ ಕೊಡ್ತಾ ಇದೀವಿ ಅಂತ ಪ್ರಶ್ನೆಯನ್ನ ಮಾಡಬೇಕಾದ್ರೆ, ಇದು ಡೈಲಿ ರೆಕಮೆಂಡೇಶನ್ ಆಫ್ ಕ್ಯಾಲ್ಸಿಯಂ, ವಿಟಮಿನ್ ಡಿ ಅಷ್ಟೇ ಹೇಳಕತ್ತೇನೆ ನಾ. ಇನ್ನು ಬಹಳಷ್ಟು ವಿಟಮಿನ್ಸ್, ಮಿನರಲ್ಸ್ ಗಳ ಅವಶ್ಯಕತೆ ನಮ್ಗೆ ಐತಿ. ಫೈನ್. ಆಗಲೇ ನಮ್ದೊಂದು ಪ್ರಾಡಕ್ಟ್ ತೋರಿಸಿದೆ. 1 ನಿಮಿಷ, ನಾ ಇಲ್ಲಿ ಹೋಗಿ ಬರ್ತೇನೆ ನಾವು. ಇದಕ್ಕೊಂದು ಬಿಗ್ ಕ್ಲಾಪ್ ಮಾಡಿಬಿಡ್ರಿ. ಮೇಲಿನ್ ಜಾಯಿಂಟ್ ಹೆಲ್ತ್ ಅಂತ ಹೇಳಿ, ಇದು ವಿಶೇಷವಾಗಿ ವಿಟಮಿನ್ ಡಿ, ಕ್ಯಾಲ್ಸಿಯಂ, ಸ್ಪಿರುಲಿನಾ, ನುಗ್ಗೆ ಅಂತ ಕರಿತೀವಿ. ನುಗ್ಗೆ ಅಂದ್ರ ಮೊರಿಂಗಾ, ಜೊತೆಗೆ ಕರ್ಕ್ಯುಮಿನ್, ಪೆಪ್ಪರ್, ಅರಿಶಿನ, ಮೆಣಸು ಮುಂತಾದವುಗಳಿಂದ ರೂಪಿತವಾದಂತಹ ಒಂದು ಪ್ರಾಡಕ್ಟ್.
ಆಹಾರ, ಎಷ್ಟೋ ಮಂದಿ ಇವು ಗುಳಿಗೆ ಅದಾವ ಅಂತ ಏನ್ ಮಾಡ್ತಾರ ಅಂತಂದ್ರೆ, ಅಯ್ಯಪ್ಪ ಇವು ಗುಳಿಗೆ ಅದಾವ ಬಿಡು ಮೆಡಿಸಿನ್ ಅಂತ ತಿಳ್ಕೊತಾರೆ. ನೋ, ರಾಂಗ್ ಕಾನ್ಸೆಪ್ಟ್. ಏನಿದೆ ಅಂತಂತಂದ್ರೆ ಇವೆಲ್ಲವುಗಳು ಇದರಲ್ಲಿದ್ದಾವೆ. ಏನಿದೆ? ವಿಟಮಿನ್ ಡಿ, ಕ್ಯಾಲ್ಸಿಯಂ, ಸ್ಪಿರುಲಿನಾ, ಮೊರಿಂಗಾ, ಆನಂತರ ಕರ್ಕ್ಯುಮಿನ್, ಪೆರಿಮಿನಸ್, ಇನ್ನು ಅನೇಕ ರೀತಿಯಿಂದ ಮ್ಯಾಂಗನೀಸು, ಇನ್ನು ಅನೇಕ ರೀತಿಯಾದಂತಹ ಕೆಲವೊಂದು ಖನಿಜಗಳಿಂದ ಏನಾಗಿದೆ ಅಂತಂದ್ರೆ ಇದು ರೂಪಿತವಾಗಿದೆ. ಹಾಗಾಗಿ ನಮ್ಗೆ ಏನಾಗತ್ತೆ ಅಂತಂದ್ರೆ ನಮ್ಮ ಕೀಲುಗಳನ್ನ ಆರೋಗ್ಯವಾಗಿಡ್ಲಿಕ್ಕೆ, ಆರಾಮದಾಯಕ ಇಡ್ಲಿಕ್ಕೆ ಬೆಂಬಲವನ್ನ ನೀಡ್ತದೆ. ನಮ್ಮ ಕೀಲು ನೋವುಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಓಕೆ, ಆಗ್ಲೇ ಹೇಳಿದೆ ನಾನು. ಇದರಲ್ಲಿ ಏನಿದೆ ಅಂತಂತಂದ್ರೆ ಇದು ಇದೆ. ಏನಿದೆ? ಇಷ್ಟೆಲ್ಲ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಇದೆ ಅದರೊಳಗೆ. ಏನಿದೆ? ಆಗ್ಲೇ ಹೇಳಿದೆ. ಎನರ್ಜಿ ಎಷ್ಟಿದೆ ಅಂತಂತಂದ್ರೆ ಪರ್ ಸರ್ವಿಂಗ್ 0.1.6 ಕ್ಯಾಲರಿ. RDA ಎಷ್ಟೈತೆ ಅಂತಂದ್ರೆ 0.16. ನಮ್ಗೆ ದಿನ ಇಷ್ಟು ಬೇಕು, ಎನರ್ಜಿ ಬೇಕು. ಪ್ರೋಟೀನ್ 0.01 ಗ್ರಾಮ್. ಕಾರ್ಬೋಹೈಡ್ರೇಟ್ 0.3 ಗ್ರಾಮ್. ಈ ಒಂದು ಪ್ರಾಡಕ್ಟ್ ನೊಳಗೆ ಇಷ್ಟು ಏನೈತೆ ಅಂತಂದ್ರ ಈ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅದಾವ. ಫ್ಯಾಟ್ 0 ಫ್ಯಾಟ್, ಇದ್ರೊಳಗೆ ಫ್ಯಾಟ ಇಲ್ಲ. ರೆಕಮೆಂಡೆಡ್ ಇಷ್ಟು ಅದ ನೋಡ. ಪ್ರೋಟೀನು 0.2% ನಾವು ಕೊಡ್ಬೋದು. ಇದು RDA ಅವಶ್ಯಕತೆ ಇರ್ತಕ್ಕಂಥದ್ದು. ನಾ ಆಗ್ಲೇ ಹೇಳಿದೆ ವಿಟಮಿನ್ D3, ವಿಟಮಿನ್ ಡಿ ಅಂತ ಹೇಳಿದೆ. ವಿಟಮಿನ್ D3 ಇದ್ರೊಳಗೆ ಎಷ್ಟಿದೆ? 400 IU. ಸ್ಪಿರುಲಿನಾ 70 ಮೈಕ್ರೋಗ್ರಾಮ್ ಸ್ಪಿರುಲಿನಾ ಇದೆ. ಕರ್ಕ್ಯೂಮ್ ಹೇಳಿದೆ. ಕರ್ಕ್ಯೂಮ್ ಅಂತಂದ್ರೆ ಹೇಳಿದೆ ಅರಿಶಿನ 50 mg. ನಾವು ಅರಿಶಿನ ತಿನ್ಬೇಕು, ತಿನ್ಬಾರ್ದಂತಲ್ಲ, ಪ್ರಮಾಣ ಇದೆ. ಇವೆಲ್ಲವೂ ಏನಂತ ಮೊರಿಂಗಾ 50 mg ನೋಡ್ರಿ ಇಲ್ಲಿ. ಅದಕ್ಕೆ ಏನ್ ಬೇಕಲ್ಲ ಇವನ್ನೆಲ್ಲವನ್ನ ಸ್ಟಡಿಯನ್ನ ಮಾಡಿ ನಮಗೆ ಏನ್ ಮಾಡಿದಾರ ಅಂತಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡಿ ಇಂತಹದೊಂದು ಪ್ರಾಡಕ್ಟ್ ಅನ್ನ ಅವ್ರು ಏನ್ ಮಾಡಿದಾರ ಅಂತಂದ್ರೆ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಮೇಲಿನ್ ನ್ಯೂಟ್ರಿಕೇರ್ ದ ಫೌಂಡರ್ ಆದಂತಹ ಅನಿತಾ ಮೇಡಮ್, ಪ್ರೀತಿ ಮೇಡಮ್ ಅಂಡ್ ಸಂಜು ಸರ್. ಅದು ನಮ್ಮ ದೇಶೀಯ ಇಂಗ್ರೀಡಿಯೆಂಟ್ ಗಳನ್ನ ಹಾಕಿ ಏನ್ ಮಾಡಿದ್ದಾರೆ ಅಂದ್ರೆ ರೆಡಿ ಮಾಡಿದ್ದಾರೆ. ನಾವು ಪ್ರತಿದಿನ ನುಗ್ಗೆ ತಿಂತೀವ್ರಿ ಪ್ರತಿದಿನ. ಕೆಲವೊಂದು ಸ್ಪಿರುಲಿನಾ ತಿನ್ನಕ್ಕಾಗತ್ತೆ? ನೋ, ಇಂಪಾಸಿಬಲ್. ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್, ಇಷ್ಟು ಪ್ರತಿ ಸರ್ವಿಂಗ್ ನಲ್ಲಿ ಒಂದು ಇದರಲ್ಲಿ ನಮಗೆ ಕೊಡ್ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು MNC ಮೇಲಿನ್ ನ್ಯೂಟ್ರಿಕೇರ್. ಆದ್ರೆ ಬೆನಿಫಿಟ್ಸ್ ಏನು? ಈ ಪ್ರಾಡಕ್ಟ್ ಅನ್ನ ನಾವು ಇಂಟೇಕ್ ಮಾಡೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ಸ್ ಅಂತಂದ್ರೆ ಜಾಯಿಂಟ್ ಹೆಲ್ತ್ ಚೆನ್ನಾಗಿ ಆಗುತ್ತೆ. ನಮ್ಮ ಪ್ರತಿಯೊಂದು ಮೂಳೆ ಮತ್ತು ಸಂದುಗಳು ಏನಾಗ್ತಾವ ಅಂದ್ರೆ ರಿಲೀಫ್ ಆಕ್ಟಿವೇಟ್ ಆಗ್ತವೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಸೆಕ್ಸುವಲ್ ಎನರ್ಜಿ ಹೆಚ್ಚಾಗತ್ತೆ. ಲಿಬಿಡೋ ಎನರ್ಜಿ ಹೆಚ್ಚಾಗತ್ತೆ. ಲೈಂಗಿಕ ಆಸಕ್ತಿ ಹೆಚ್ಚಾಗತ್ತೆ. ಜಾಯಿಂಟ್ ರಿಲೀಫ್ ಆಗ್ತವೆ. ಪ್ರತಿಯೊಂದು ಸಂದುಗಳು ಕೀಲುಗಳು ಏನಾಗ್ತಾವ ಅಂತಂದ್ರೆ ರಿಲೀಫ್ ಆಗ್ತವೆ. ಈ ಆರ್ಥರೈಟಿಸ್ ಇಂತಹ ಎಲ್ಲ ಸಮಸ್ಯೆಗಳನ್ನ ನಾವು ದೂರ ಉಳಿತೀವಿ. ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಕಾರ್ಟಿಲೇಜ್ ಡ್ಯಾಮೇಜ್ ಅನ್ನ ರೆಡ್ಯೂಸ್ ಮಾಡ್ತದೆ. ಡಿಜೆನರೇಷನ್ ಮಾಡ್ತದೆ. ಮತ್ತೆ ಅದನ್ನ ಹುಟ್ಟಾಗ್ತದೆ. ಹಾಳಾಗಿತ್ತಂತಂದ್ರೆ ಅದನ್ನ ಏನು ಡಿಜೆನರೇಟ್ ಮಾಡ್ತದೆ. ಆಸ್ಟಿಯೋಪೊರೋಸಿಸ್, ಆಸ್ಟಿಯೋ ಆರ್ಥರೈಟಿಸ್, ಮತ್ತೆ ಮೂಡ್ ಸ್ವಿಂಗ್ ಆಗ್ತಾ ಇರ್ತವೆ. ನಮ್ಮೆಲ್ಲ ಯಾವಾಗ ಪೇನ್ ಆದಾಗ ಮೂಡ್ ಸ್ವಿಂಗ್ ಆಗತ್ತೆ. ನಮ್ಗೆ ಏನಾರು ತ್ರಾಸ ಆದಾಗ ಏನಾರ ಮೂಡ್ ಆಫ್ ಆಗತ್ರಿ. ಮೂಡ್ ಸ್ವಿಂಗ್ ಆಗಲಾರ್ದಂತೆ ಇದು ಕೆಲಸ ಮಾಡ್ತದೆ. ಯಾಕಂತಂದ್ರೆ ಇದ್ರೊಳಗೆ ದೇಶೀಯ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಕೆ ಮಾಡಿದ್ದಾರೆ. ನಾ ಆಗ್ಲೇ ಹೇಳಿದೆ ಬಹಳಷ್ಟು ಏನಿದಾವೆ ಅಂತಂದ್ರೆ ಇಟ್ ಈಸ್ ಎ ನ್ಯಾಚುರಲ್ ಬ್ಲೆಂಡ್ ಆಫ್ ಇಂಡಿಯನ್ ಹೆರ್ಬ್ಸ್, ಅರಿಶಿನ, ವಿಟಮಿನ್ ಡಿ, ಕ್ಯಾಲ್ಸಿಯಂ, ಸ್ಪಿರುಲಿನಾ, ಮೊರಿಂಗಾ, ನುಗ್ಗೆ ಸೊಪ್ಪು, ನುಗ್ಗೆಯಲ್ಲಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸು, ಅಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಅಶ್ವಗಂಧ,
ಇವೆಲ್ಲವುಗಳಿಂದ ರೂಪಿತವಾಗಿರ್ತಕ್ಕಂಥದ್ದು. ನಾವೆಲ್ಲ ದಿನಂಪ್ರತಿ ಇದನ್ನ ಹುಡುಕಾಡ್ಕೊಂತ ಬರಕ್ಕಾಗೋದಿಲ್ಲ. ಹೋಗಿ ತೊಂಬರ್ರಿ ಅಶ್ವಗಂಧ, ನಮ್ಮ ಮನಿ ಮಗ್ಲ ಬೆಳೆದಿರ್ತತಿ, ಗೊತ್ತಿರಂಗಿಲ್ಲ ನಮ್ಗೆ. ತಂದು ತಿನ್ನುವಂತ ಕೆಪಾಸಿಟಿ ನಮ್ಗೆ ಆಗಂಗಿಲ್ಲ, ಯಾಕಂದ್ರೆ ತಿನ್ನಕ್ ಆಗಂಗಿಲ್ಲ. ಅದ್ರ ಬೇರನ್ನ ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತಿನ್ಬೇಕಾಗತ್ತೆ. ಇಂಥದ್ರೆಲ್ಲ ಒಂದ ಸರಳೀಕರಣವಾಗಿರ್ತಕ್ಕಂಥ ಒಂದು ಆಹಾರವನ್ನ ಕೊಡ್ತಕ್ಕಂಥ ಕೆಲಸ ನಮ್ದು ಏನ್ ಮಾಡ್ತಾ ಇದೆ ಅಂತಂದ್ರೆ ಮೇಲಿನ ನ್ಯೂಟ್ರಿ ಕೇರ್ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ಸ್ ಟು ದಿಸ್. ಈ ಪ್ರಾಡಕ್ಟ್ ಒಂದು ಡಿಸ್ಕ್ಲೇಮರ್ ಇದೆ. ಇಟ್ ಇಸ್ ನಾಟ್ ಫಾರ್ ಮೆಡಿಕಲ್ ಯೂಸ್. ಇದು ಮೆಡಿಕಲ್ ಯೂಸ್ ಅಲ್ಲ, ಯಾಕಂತಂದ್ರೆ ಇದು ಮೆಡಿಸಿನ್ ಅಲ್ಲ. ಇದು ಏನು ಅಂತಂತಂದ್ರೆ ಇದೊಂದು ಆಹಾರ. ಇದು ಸಣ್ಣ ಮಕ್ಕಳಿಗೆಲ್ಲ, ಪ್ರೆಗ್ನೆಂಟ್ ಲ್ಯಾಕ್ಟೇಟಿಂಗ್ ವುಮನ್ಗೆ ಅವ್ರಿಗೆ ಕೊಡ್ತಕ್ಕಂಥದ್ದಲ್ಲ. ಸಪೋಸ್ ಕೊಟ್ಟರು ಕೂಡ ಫಿಸಿಷಿಯನ್ ಅನ್ನ ನೀವು ಏನ್ ಮಾಡ್ಬೇಕು, ಕನ್ಸಲ್ಟ್ ಮಾಡಿ ಅದನ್ನ ಕೊಡ್ಬೋದು. ಎಸ್, ಇದನ್ನ ಹೇಗೆ ತಗೋಬೇಕು? ಒಂದು ಕ್ಯಾಪ್ಸೂಲ್ ಅನ್ನ ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು. ಹಾಟ್ ವಾಟರ್ ಆರ್ ಹಾಟ್ ಮಿಲ್ಕ್ ಅಥವಾ ಹಾಟ್ ಜೊತೆಗೆ ಊಟದ ಜೊತೆಗೆ ಅಥವಾ ಊಟದ ಬಿಫೋರ್ ನಾವನ್ನ ಇದನ್ನ ಉಪಯೋಗ ಮಾಡ್ಬೋದು. ಊಟದ ಜೊತೆಗೆ ಕೊಡ್ಬೇಕು. ಎಸ್, 2 ಟೈಮ್ ಇದನ್ನ ಇಂಟೇಕ್ ಮಾಡಿದ್ರೆ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇವತ್ತೇ ಒಂದು ಆಫರ್ ಇದೆ. ನಮ್ಮ ಮೇಲಿನ ನ್ಯೂಟ್ರಿ ಕೇರ್ ಏನ್ ಮಾಡಿದೆ ಅಂತಂದ್ರೆ ಒಂದು ಗುಡ್ ಆಫರ್ ಕೊಟ್ಟಿದೆ. ಯಾಕಂದ್ರೆ ಗಣೇಶ ವಿಸರ್ಜನಾ ಆಫರ್ ಅಂತೇಳಿ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಗಣೇಶನ್ನ ಕಳಿಸ್ತಕ್ಕಂತಹ ಬೀಳ್ಕೊಡುಗೆ ಮಾಡ್ತಕ್ಕಂಥ ಒಂದು ಕಾರಣದಿಂದ ಏನ್ ಮಾಡಿದೆ, ನಮ್ಮ ಮೇಲಿನ ನ್ಯೂಟ್ರಿ ಕೇರ್ ಮಾಡಿದೆ, ನಮ್ಗೊಂದು ಗುಡ್ ಆಫರ್ ಕೊಟ್ಟಿದೆ. ಅದು ವರ್ತ್ 2200 rupees ಒಂದು ಜಾಯಿಂಟ್ ಹೆಲ್ತ್. ಯಾರು ಸೆಲ್ಫ್ ಅವರ ಐಡಿ ಒಳಗ 150 ವ್ಯಾಲ್ಯೂಮ್ ಪಾಯಿಂಟ್ಸ್ ಅನ್ನ ಪರ್ಚೇಸ್ ಮಾಡ್ತಾರೋ ಯಾವುದೇ ಪ್ರಾಡಕ್ಟ್ ಅನ್ನ, ಅವ್ರಿಗೆ ಒಂದು ಮೇಲಿನ್ ಜಾಯಿಂಟ್ ಹೆಲ್ತ್ ಫ್ರೀ. ವಾವ್, ಸೂಪರ್, ಅನ್ಬಿಲಿಯಬಲ್. ಇವತ್ತೊಂದೇ ದಿವಸದ ಆಫರ್, ಮತ್ತೆ ಟುಡೇ ಓನ್ಲಿ ಆಫರ್. ಎಂತಹ ಒಂದು ಆಫರ್ ಅನ್ನ ಕೊಡ್ತದೆ. 2250 ರೂಪಾಯಿದ ಒಂದು ವರ್ತ್ ಆಗಿರ್ತಕ್ಕಂತಹ ಒಂದು ಪ್ರಾಡಕ್ಟು, ಅನ್ಬಿಲಿಯಬಲ್ ಪ್ರಾಡಕ್ಟು. ನೀವು ಇಷ್ಟು ಖರ್ಚು ಮಾಡಿದ್ರು ಕೂಡ ಅದ್ರೊಳಗೆ ಎಷ್ಟು ಇಂಗ್ರೀಡಿಯೆಂಟ್ ಅದಾವಲ್ಲ ಅವ್ನ ನಾವು ತರಕ್ ಆಗಂಗಿಲ್ಲ, ಕೊಂಡ್ಕೊಂಡ್ ಬರ್ತೀವಿ ಅಂತಂದ್ರೆ. ಎಸ್, ಸೂಪರ್. ಇದು ಇದ್ರದ್ದು ಒಂದು ಬ್ಯೂಟಿ ಅಂತ ಹೇಳ್ಬೋದು. ಇದು ಅದರ ಒಂದು ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ತಾಕತ್ ಅಂತ ಹೇಳ್ಬೋದು. ಎಸ್, ಅದಕ್ಕೆ ಇದು ಇಲ್ಲಿವರೆಗೆ ಏನಾಗಿತ್ತು ಅಂತಂದ್ರೆ ಮೇಲಿನ ನ್ಯೂಟ್ರಿ ಕೇರ್ದ ಒಂದು ಪ್ರಾಡಕ್ಟ್ ಇನ್ಫಾರ್ಮೇಶನ್ ಆಗಿತ್ತು. ಓಕೆ, ಥ್ಯಾಂಕ್ ಯು. ಬ್ಯಾಕ್ ಟು ಕೊಟ್ರೆ ಸರ್.